ನರೇಂದ್ರ ಮೋದಿಯವರು ಶ್ರೀಗಳವರ ವಿಶ್ವಗೀತ ಪರ್ಯಾಯದ ದೊಡ್ಡ ಯೋಚನೆ 1,00,000 ಕೃಷ್ಣ ಭಕ್ತರಿಂದ ಲಕ್ಷ ಗೀತ ಕಂಠಗಾಯನ ಎನ್ನುವ ಒಂದು ವಿಶೇಷ ಕಾರ್ಯಕ್ರಮವನ್ನು ಇದೇ ಗೀತಾ ಮಂದಿರದ ಹಿಂಬದಿಯಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ದೊಡ್ಡ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದಕ್ಕೆ ವಿಶ್ವಗೀತ ಪರ್ಯಾಯಕ್ಕೆ ಒಂದು ಮೆರುಗುವಂತೆ ನಮ್ಮ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಕೃಷ್ಣ ದರ್ಶನವನ್ನು ಪಡ್ಕೊಳ್ಳುವುದಲ್ಲದೆ ಒಂದು ಭಾರತ ದೇಶದ ವಿಶ್ವಗೀತ ಪರ್ಯಾಯಕ್ಕೆ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಈ ಪ್ರಯುಕ್ತ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಕಾರ್ತಿಕ ಮಾಸದ ಶನಿವಾರದಂದು ಇವತ್ತು ನಾವು ಕರೆದಿದ್ದೇವೆ. ಈ ಪ್ರಕಾರ ತಾವೆಲ್ಲ ಶಾರದೋತ್ಸವ ಸಮಿತಿ ಇರ್ಬೋದು, ಎಲ್ಲ ವಿವಿಧ ಸಮಾಜ ಸಂಘಟನೆಗಳು ಸಂಘದ ಕಾರ್ಯಕರ್ತರು ಬಂದಿದ್ದೀರಿ. ನಿಮಗೆಲ್ಲ ಪರ್ಯಾಯ ಮಠದಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಶ್ರೀಗಳವರು ಈ ಗೀತೋತ್ಸವದ ಮಾಸೋತ್ಸವದ ಚಿಂತನೆಯನ್ನು ನಿಮಗೆಲ್ಲ ಬಲ ತುಂಬುವ ಒಂದು ವ್ಯವಸ್ಥೆಯಲ್ಲಿ ಅನುಗ್ರಹ ಸಂದೇಶವನ್ನು ಕೇಳಿ ನಾವು ಯಾವ ರೀತಿ ಕಾರ್ಯಕಾರಿ ಸಮಿತಿಯನ್ನು ರಚಿಸೋಣ ಇತ್ಯಾದಿಗಳ ಬಗ್ಗೆ ಚರ್ಚಿಸೋಣ. ಈಗ ಶ್ರೀಗಳವರು ತನಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯ ವಿಶ್ವಗೀತ ಪರ್ಯಾಯ ಇದೀಗ ಮುಕ್ತಾಯದ ಹಂತದಲ್ಲಿದ್ದು, ಈ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಒಂದು ಮೇರು ಕಾರ್ಯಕ್ರಮ ಅದನ್ನು ಅರ್ಪಣೆ ಮಾಡಬೇಕು. ವಿಶ್ವಗೀತಾ ಪರ್ಯಾಯವಾದ್ದರಿಂದ ಬೃಹತ್ ಗೀತೋತ್ಸವವನ್ನು ಕೂಡ ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದಂತೆ 1 ತಿಂಗಳ ಕಾಲ ಶ್ರೀಮದ್ ಭಗವದ್ಗೀತಾ ಉತ್ಸವವನ್ನು ಇಲ್ಲಿ ನಡೆಸಬೇಕು ಅಂತ ನಾವು ಮೊದಲೇ ಯೋಚನೆ ಮಾಡಿದಂತೆ ಈಗ ಆ ಒಂದು ಸಂದರ್ಭ ಬರ್ತಾ ಇದೆ. ಗೀತಾಚಾರ್ಯನಿಗೆ ಅತ್ಯಂತ ಪ್ರಿಯವಾದಂತಹ ಭಗವದ್ಗೀತೆಯನ್ನು ಸಮರ್ಪಣೆ ಮಾಡಿದರೆ ನಮ್ಮ ಮನೋಭೀಷ್ಟಗಳು ಪೂರ್ಣವಾಗುವುದರಲ್ಲಿ ಸಂಶಯ ಇಲ್ಲ. ಈಗಾಗಲೇ ಲಕ್ಷಾಂತರ ಜನ ಭಗವದ್ಗೀತೆಯನ್ನು ಬರೆದು ಸಮರ್ಪಣೆ ಮಾಡ್ತಾ ಇದ್ದಾರೆ. ಒಮ್ಮೆ ಬರೆದವರು ಮತ್ತೆ ಪುನಃ ಅದನ್ನು ಬರೀತಾ ಇದ್ದಾರೆ. 10 ಸಲ 20 ಸಲ 30 40 100 ಸಲ ಬರೆದವರು ಇದ್ದಾರೆ. 90 ವರ್ಷದವರು 95 ವರ್ಷದವರು ಈ ರೀತಿಯಾಗಿ ಈ ಒಂದು ಭಗವದ್ಗೀತೆಯನ್ನು ಬರೆದು ಅದರ ಒಂದು ಪ್ರಭಾವವನ್ನು ಅನುಭವಿಸಿದ್ದಾರೆ. ಅಂತಹ ಒಂದು ವಿಶೇಷವಾದ ಶಕ್ತಿ ಉಳ್ಳದ್ದು ಶ್ರೀಮದ್ ಭಗವದ್ಗೀತೆ. ಅದರಲ್ಲಿ ಕೃಷ್ಣನ ಸನ್ನಿಧಾನ ಇದೆ. ಹೇಗೆ ಶ್ರೀಕೃಷ್ಣನ ವಿಗ್ರಹದಲ್ಲಿ ಕೃಷ್ಣನ ಸನ್ನಿಧಾನವನ್ನು ನಾವು ಕಾಣ್ತೇವೆಯೋ ಹಾಗೆಯೇ ಭಗವದ್ಗೀತಾ ಪುಸ್ತಕದಲ್ಲಿಯೂ ಕೂಡ ಕೃಷ್ಣನ ಸನ್ನಿಧಾನ ಇದೆ. ಅದರಲ್ಲಿಯೂ ಕೂಡ ನಾವೇ ಸ್ವಹಸ್ತಾಕ್ಷರದಿಂದ ಬರೆದರೆ ಅದರಲ್ಲಿ ವಿಶೇಷ ಸನ್ನಿಧಾನ. ಪ್ರಿಂಟ್ ಮಾಡಿದ ಭಗವದ್ಗೀತೆಗಿಂತಲೂ ನಾವೇ ಬರೆದಂತಹ ಭಗವದ್ಗೀತೆಯ ಪುಸ್ತಕದಲ್ಲಿ ಕೃಷ್ಣನ ವಿಶೇಷ ಸನ್ನಿಧಾನ ಇದೆ. ಆದ್ದರಿಂದಲೇ ಹಿಂದೆ ಕೋರ್ಟ್ನಲ್ಲಿ ಭಗವದ್ಗೀತಾ ಪುಸ್ತಕವನ್ನು ಮುಟ್ಟಿ ಹೇಳು ಅಂತ ಹೇಳಿ ಪ್ರತಿಜ್ಞೆಯನ್ನೆಲ್ಲ ಮಾಡಿಸಿದ್ದನ್ನು ನಾವು ನೋಡಬಹುದು. ಹಾಗಾಗಿ ಗೀತೆಯಲ್ಲಿ ಕೃಷ್ಣನ ಸನ್ನಿಧಾನ ವಿಶೇಷವಾಗಿದೆ. ಅಂತಹ ಒಂದು ಭಗವದ್ಗೀತೆಯ ಒಂದು ಪ್ರಚಾರಕ್ಕೋಸ್ಕರ ನಾವು ನಮ್ಮ ಪರ್ಯಾಯಕ್ಕೇ ಮೀಸಲಿಟ್ಟದ್ದು ವಿಶ್ವಗೀತಾ ಪರ್ಯಾಯ ಅಂತ ಹೇಳಿ ಈ ಪರ್ಯಾಯವನ್ನು ಈಗ ಸಮರ್ಪಣೆ ಮಾಡತಕ್ಕಂತಹ ಈ ಒಂದು ಸಂದರ್ಭ ಬಂದಿದೆ. ನಮ್ಮ ಪರ್ಯಾಯದ ಹೆಸರಿನಂತೆ ವಿಶ್ವಗೀತಾ ಪರ್ಯಾಯ ಅಂದರೆ ಎಲ್ಲರೂ ಸೇರಿ ಮಾಡತಕ್ಕಂತಹ ಪರ್ಯಾಯ, ವಿಶ್ವದ ಎಲ್ಲ ಭಕ್ತರು ಸೇರಿ ಮಾಡತಕ್ಕಂತಹ ಪರ್ಯಾಯ. ಅಂತಹ ಒಂದು ಪರ್ಯಾಯದ ಈ ಒಂದು ಶಿಖರ ಕಾರ್ಯಕ್ರಮ ಬೃಹತ್ ಗೀತೋತ್ಸವ ಏನು ನಾವು ಸಂಕಲ್ಪ ಮಾಡಿದ್ದೇವೆ, ಅದಕ್ಕೆ ಸರಿಯಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅವರು ಆಗಮಿಸುವ ಒಂದು ಕಾರ್ಯಕ್ರಮವು ಕೂಡ ಈಗ ನಿಶ್ಚಯವಾಗಿದೆ.
ಅವರು ಕೂಡ ಭಗವದ್ಗೀತೆಯ ವಿಶೇಷ ಭಕ್ತರಾಗಿದ್ದಾರೆ. ಬಹುಶಃ ಇಷ್ಟರ ತನಕ ಯಾವ ಪ್ರಧಾನಿಯೂ ಕೂಡ ಗೀತೆಯನ್ನು ಇಷ್ಟು ಪ್ರಚಾರ ಮಾಡಲಿಲ್ಲ. ನಮ್ಮ ನರೇಂದ್ರ ಮೋದಿಯವರು ಎಲ್ಲಿ ಹೋದರೂ ಕೂಡ ಉಡುಗೊರೆ ಕೊಡುವಾಗ ಭಗವದ್ಗೀತೆಯನ್ನೇ ಕೊಡ್ತಾ ಇದ್ದಾರೆ. ಹಾಗಾಗಿ ಕೃಷ್ಣನಿಗೆ ಅದು ಸಂತೋಷವಾಗಿದೆ. ಹಾಗಾಗಿ ಅವರೇ ಬರಬೇಕು ಅಂತ ಹೇಳಿ ಈ ಒಂದು ಕೃಷ್ಣನ ಸಂಕಲ್ಪ ಇರಬೇಕು. ಹಾಗಾಗಿ 28ನೇ ತಾರೀಕಿಗೆ ಅವರು ಬರತಕ್ಕಂತಹ ಕಾರ್ಯಕ್ರಮ ಇದೀಗ ನಿಗದಿಯಾಗ್ತಾ ಇದೆ. ಅಂತಹ ಒಂದು ಕಾರ್ಯಕ್ರಮವೂ ಕೂಡ ಯಶಸ್ವಿಯಾಗಿ ನಡೆಯಬೇಕು. ಅದರ ಜೊತೆಗೆ 30ನೇ ತಾರೀಕಿಗೆ ಯೋಗಿಯವರು ಬರತಕ್ಕಂತಹ ಈ ಒಂದು ಕಾರ್ಯಕ್ರಮವೂ ಕೂಡ ಇದೀಗ ಪೂರ್ಣವಾಗ್ತಾ ಇದೆ. ಈ ಎರಡು ಯೋಗಶಾಸ್ತ್ರ, ಅದು ಭಗವದ್ಗೀತೆ, ಹಾಗಾಗಿ ಯೋಗಿಗಳು ಬರಬೇಕು. ಹಾಗೆಯೇ ಭಗವದ್ಗೀತೆಯನ್ನು ವಿಶೇಷ ಪ್ರಚಾರ ಮಾಡಿದವರು ಅರ್ಜುನನ ಹಾಗೆ ನರೇಂದ್ರನಾಗಿ ನಮ್ಮ ಮೋದಿಯವರು ಪ್ರಚಾರ ಮಾಡಿದ್ದಾರೆ. ಅವರು ಕೂಡ ಕೃಷ್ಣನ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೃಷ್ಣನ ಸಂಕಲ್ಪ. ಆ ಜೊತೆಗೆ 1,00,000 ಜನ ಐತಿಹಾಸಿಕವಾಗಿ ಭಗವದ್ಗೀತೆಯನ್ನು ಪಾರಾಯಣ ಮಾಡಬೇಕು. ಗೀತಾ ಜಯಂತಿಯ ಪ್ರಯುಕ್ತ ಮೋದಿಯವರು ಕೂಡ ಕೊನೆಯ ಶ್ಲೋಕಗಳನ್ನು ಅವರು ಓದುವವರಿದ್ದಾರೆ. ಆ ಮೋದಿಯರ ಮುಖಾಂತರ 1,00,000 ಜನರ ಈ ಒಂದು ಗೀತಾ ಪಾರಾಯಣವನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಈ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ನೀವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕು. ಅದರ ಜೊತೆಗೆ ಪರ್ಯಾಯ ಮಂಗಳೋತ್ಸವವನ್ನು ಕೂಡ ಮತ್ತೆ ಬರ್ತಾ ಇದೆ, ಸುವರ್ಣ ರಥದ ಸಮರ್ಪಣೆ. ಹೀಗಾಗಿ ಜನವರಿ 17ರ ತನಕ ಎಲ್ಲ ಕಾರ್ಯಕ್ರಮಗಳು ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ನಮ್ಮ ಪರ್ಯಾಯವನ್ನು ನಾವು ಮೊದಲಿನಿಂದಲೂ ಕೂಡ ಅದು ವಿಶ್ವ ಪರ್ಯಾಯ ಅಂತೇಳಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಕೃಷ್ಣನ ಭಕ್ತರೆಲ್ಲ ಅದರಲ್ಲಿ ಭಾಗವಹಿಸಬೇಕು. ಪುತ್ತಿಗೆ ಮಠ ಎಂಬುದು ಒಂದು ನಿಮಿತ್ತ ಮಾತ್ರ, ಇದು ವಾಸ್ತವಿಕವಾಗಿ ಎಲ್ಲ ಭಕ್ತರ ಪರ್ಯಾಯ ಎಂಬುದಾಗಿ ನಾವು ಆ ರೀತಿಯಾಗಿ ಈ ಪರ್ಯಾಯವನ್ನು ನಡೆಸ್ತಾ ಇದ್ದು, ಇದರ ಪೂರ್ಣ ಫಲ ನಿಮಗೂ ಕೂಡ ಬರಬೇಕು. ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ನಿಮಗೂ ಆ ಯಜ್ಞದ ಫಲ ಅದು ಬರುತ್ತದೆ. ನಿಮ್ಮ ಮನಸ್ಸಿನ ಸಂಕಲ್ಪಗಳು, ಅಭೀಷ್ಟಗಳೆಲ್ಲ ಪೂರ್ಣವಾಗ್ತದೆ. ಈ ದೃಷ್ಟಿಯಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ನಾಡಿನ ಎಲ್ಲರ ಜನರನ್ನು ಕೂಡ ಇದರಲ್ಲಿ ಭಾಗವಹಿಸುವಂತೆ ಮಾಡಬೇಕು. ಆ ಮೂಲಕ ಅವರವರ ಒಂದು ಸಂಕಲ್ಪಗಳು ಕೂಡ ಪೂರ್ಣವಾಗುವಂತೆ ಮಾಡಬೇಕು ಅಂತ ನಮ್ಮ ಆಶಯವಾಗಿದೆ. ಅದರ ಜೊತೆಗೆ ನಾಡದು ಲಕ್ಷ ಕಂಠಗೀತ ಇದರಲ್ಲಿ ನಾವು ಮುಖ್ಯವಾಗಿ ನಮ್ಮ ಲೋಕಲ್ ಜನಗಳನ್ನು ನಾವು ಯೋಚನೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಾವು ಕರೆ ಕೊಟ್ಟರೆ ಬೇರೆ ಬೇರೆ ಊರಿಂದೆಲ್ಲ ಬರ್ತಾರೆ, ಹೈದರಾಬಾದು, ಮದ್ರಾಸು, ಬೆಂಗಳೂರಿಂದ. ಆದರೆ ಇಲ್ಲಿ ದೊಡ್ಡ ಸಮಸ್ಯೆ ಏನಂದರೆ 2,000 ಅಥವಾ 3,000 ಜನರಿಗಿಂತ ಹೆಚ್ಚು ಅಕಾಮಡೇಷನ್ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಇಲ್ಲಿ ಒಟ್ಟಿಗೆ ಇರತಕ್ಕಂತಹ ರೂಮುಗಳೇ ಒಂದು 3,000 ರೂಮುಗಳು. ಎಲ್ಲವನ್ನು ಬುಕ್ ಮಾಡಿದರೂ ಕೂಡ ನಮಗೆ ಸಿಗೋದು ಒಂದು 3,500 ರೂಮುಗಳು ಸಿಗ್ಬೋದು. ಅವರು ಒಂದು 50,000 ಜನ ಬಂದರೆ ಅಷ್ಟು ಜನರಿಗೆ ಎಲ್ಲಿ ನಾವು ವ್ಯವಸ್ಥೆಯನ್ನು ಮಾಡೋದು? ಅದಕ್ಕೋಸ್ಕರ ನಮ್ಮ ಉದ್ದೇಶ ಏನು ಹೇಳಿದರೆ, ಈ ಲಕ್ಷ ಕಂಠಗೀತ ಕಾರ್ಯಕ್ರಮ ಅದು ಲೋಕಲ್ ಜನರೇ ಸೇರುವ ಹಾಗೆ ಮಾಡಬೇಕು. ಈ ಕಡೆ ಉತ್ತರದಲ್ಲಿ ಕಾರವಾರ, ಶಿವಮೊಗ್ಗ, ಹಾಗೆ ಹಾಸನ ಮತ್ತು ಕಾಸರಗೋಡು, ಇಷ್ಟು ಜನಗಳ ಈ ಪರಿಸರದಲ್ಲಿ ಇರತಕ್ಕಂಥ ಎಲ್ಲ ಜನಗಳು ಬರುವ ಹಾಗೆ. ಅದಕ್ಕೋಸ್ಕರನೇ ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಬೆಳಿಗ್ಗೆ ಬೇಗ 6 ಗಂಟೆ ಹೊರಟ್ರೆ ಇಲ್ಲಿ ಬಂದು 10 ಗಂಟೆ ಒಳಗಡೆ 10-11 ಗಂಟೆ ಒಳಗೆ ತಲುಪುವ ಹಾಗೆ ಇರಬೇಕು. ಕಾರ್ಯಕ್ರಮ ಒಂದು 10 ಗಂಟೆಗೆ ಪ್ರಾರಂಭ ಆದರೆ ಅಥವಾ 9 ಗಂಟೆಗೇ ಪ್ರಾರಂಭ ಆದರೆ ಮಧ್ಯದಲ್ಲಿ ಬಂದವರೆಲ್ಲ ಸೇರಿಕೊಳ್ಳುವ ಹಾಗೆ ಇರಬೇಕು. 12ವರೆಗೆ ಭಗವದ್ಗೀತೆಯ ಸಂಪೂರ್ಣ ಪಾರಾಯಣ ಮುಗಿಯುವ ಹಾಗೆ ಆದರೆ ಅದಕ್ಕೆ ಸರಿಯಾಗಿ ಮೋದಿಯವರು ಕೂಡ ಬರ್ತಾರೆ. ಹಾಗಾಗಿ ಇಷ್ಟು ಪ್ರದೇಶದ ಜನರನ್ನು ನಾವು ಇಲ್ಲಿಗೆ ಬರುವ ಹಾಗೆ ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಬೆಂಗಳೂರಿನಿಂದ ಅಥವಾ ಬೇರೆ ಕಡೆಯಿಂದ ಕೆಲವು ಜನ ಬಂದೇ ಬರ್ತಾರೆ. ಹಾಗಾಗಿ ನಾವು ಕರೆಯುವುದು ಈ ಪ್ರದೇಶದಲ್ಲಿ ಇರತಕ್ಕಂಥ ಜನಗಳನ್ನು. ಆದ್ದರಿಂದ ಅಂತಹ ಜನಗಳು ಬರುವ ಹಾಗೆ ಬೂತ್ ಲೆವೆಲಲ್ಲಿ ಎಲ್ಲ ಪ್ರಯತ್ನ ಮಾಡಿದರೆ ಅವರು ಬೆಳಿಗ್ಗೆ ಬಂದು ಮೋದಿಯವರ ಕಾರ್ಯಕ್ರಮ ಆದಮೇಲೆ ಊಟ ಮಾಡಿ ದೇವರ ದರ್ಶನ ಮಾಡಿ ಆಮೇಲೆ ವಾಪಸ್ಸು 7-8 ಗಂಟೆ ಒಳಗಡೆ ಅವರ ಊರಿಗೆ ಸೇರುವ ಹಾಗೆ ಈ ಒಂದು ಚಿಂತನೆಯನ್ನು ನಾವು ಮಾಡಿದ್ದೇವೆ. ಆ ಪ್ರಕಾರ ಮೊದಲು ಉಡುಪಿಯ ಹತ್ತಿರ ಇರತಕ್ಕಂಥ ಎಲ್ಲ ಜನಗಳು ಬರಬೇಕು, ಯಾಕಂದರೆ ಅವರಿಗೆ ಬರಲಿಕ್ಕೆ ಸುಲಭವಾಗ್ತದೆ. ಹಾಗೆ ಕಾರವಾರ ತನಕ ಒಂದು 4 ಗಂಟೆ ಪ್ರಯಾಣ, 4-5 ಗಂಟೆ ಪ್ರಯಾಣ ಮಾಡಿ ಮತ್ತೆ ಕಾರ್ಯಕ್ರಮ ಮುಗಿಸಿ ಮತ್ತೆ ಹಾಗೆ ಹೋಗುವ ಹಾಗೆ ಈ ಒಂದು ಯೋಜನೆಯನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಕಾರ್ಯಪ್ರವರ್ತರಾಗಿ ಇದೊಂದು ಐತಿಹಾಸಿಕ ಗಿನ್ನೆಸ್ ಪುಸ್ತಕದಲ್ಲಿ
ದಾಖಲೆ ಆಗೋ ಹಾಗೆ. ಹೀಗೆ 1,00,000 ಜನ ಸೇರಿ ಭಗವದ್ಗೀತೆಯನ್ನು ಪಾರಾಯಣ ಮಾಡಿದ್ದು ಇಷ್ಟರ ತನಕ ನಮ್ಮ ಒಂದು ಇತಿಹಾಸದಲ್ಲಿ ಸಿಗುವುದಿಲ್ಲ. ಇಲ್ಲಿ ನಿತ್ಯ ಪಾರಾಯಣ ನಡೀತಾ ಇದೆ. ಆ ಒಂದು ಪಾರಾಯಣದ ಒಂದು ಶಿಖರ ಕಾರ್ಯಕ್ರಮವಾಗಿಯೂ ಕೂಡ ಈ 1,00,000 ಜನ ಗೀತೆ ಪಾರಾಯಣ ಮಾಡಲಿಕ್ಕಂತಹ ಈ ಒಂದು ಯೋಜನೆಯನ್ನು ಚಿಂತನೆಯನ್ನು ನಾವು ಮಾಡಿದ್ದೇವೆ. ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ಈ ಮೂಲಕ ನಿಮಗೂ ಕೂಡ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಕೃಷ್ಣನ ಅನುಗ್ರಹವನ್ನು ಕೂಡ ನೀವು ಪಡೆಯಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ಎಲ್ಲ ಸಮಾಜದ ಬಾಂಧವರು, ಎಲ್ಲ ಕೃಷ್ಣ ಭಕ್ತರು, ಯಾರ್ಯಾರಿಗೆ ಕೃಷ್ಣನ ಮೇಲೆ ಭಕ್ತಿ ಇದೆ, ಭಗವದ್ಗೀತೆಯ ಮೇಲೆ ಶ್ರದ್ಧೆ ಇದೆ, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸುವ ಹಾಗೆ ನಾವು ಬೇಕಾದಂತಹ ಅನುಕೂಲತೆಯನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ತಾ, ನಮ್ಮ ಸುಪ್ರಸಾದ ಶೆಟ್ಟರು ಅವರು ಶಾರದಾ ಪೂಜೆಯನ್ನು ಮಾಡಿದ್ದಾರೆ. ಶಾರದಾ ಪೂಜೆಯಲ್ಲಿ ಭಗವದ್ಗೀತೆಯ ಪೂಜೆಯು ಬಂದಿದೆ. ಯಾಕೆಂದರೆ ಪುಸ್ತಕ ಪೂಜೆ, ಅವರು ಪುಸ್ತಕ ಪೂಜೆಯನ್ನು ಮಾಡಿದ್ದಾರೆ. ಅದು ಈಗ ಭಗವದ್ಗೀತೆಯ ಲಕ್ಷಕಂಠ ಗೀತದ ಈ ಒಂದು ಮೂಲಕವೂ ಕೂಡ ಶಾರದಾ ಒಂದು ಆರಾಧನೆ ನಡೆಯುವ ಹಾಗಾಗ್ತದೆ. ಹಾಗೆ ಎಲ್ಲ ಸಮಾಜದ ಪ್ರಮುಖರು ಕೂಡ ಮುಂದೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಐತಿಹಾಸಿಕವಾಗಿ ಯಶಸ್ವಿಯನ್ನಾಗಿ ವೈಭವಯುತವಾಗಿ ನಡೆಯುವ ಹಾಗೆ ನೀವೆಲ್ಲರೂ ಕೂಡ ಮಾಡಬೇಕು. ಇದೊಂದು ಒಳ್ಳೆಯ ಸುವರ್ಣಾವಕಾಶವನ್ನು ನೀವೆಲ್ಲರೂ ಕೂಡ ಉಪಯೋಗಿಸಿಕೊಂಡು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷ ಅನುಗ್ರಹವನ್ನು ನೀವೆಲ್ಲರೂ ಕೂಡ ಪಡೆಯುವಂತಾಗಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಹಾಗೆಯೇ ಕೋಟಿ ಗೀತಾ ಲೇಖನ ಯಜ್ಞದ ಈ ಒಂದು ಕಾರ್ಯಕ್ರಮವು ಈಗ ತುಂಬ ನಡೀತಾ ಇದೆ. ಬಹಳ ಜನರ ಅಪೇಕ್ಷೆಯಿಂದ ನಾವು ಅದನ್ನು ಇನ್ನೂ 2 ವರ್ಷಕ್ಕೆ ನಾವು ಮುಂದುವರಿಸಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ. ಎಲ್ಲರೂ ಕೂಡ ನಾವು ಬರಿತೇವೆ ಮುಗೀತಾ ಬಂತಲ್ಲ, ಸಮಯ ಸಾಕಾಗುವುದಿಲ್ಲ, ಅದನ್ನು ಮುಂದೆ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನೂ 2 ವರ್ಷ ಆ ಒಂದು ಕೋಟಿ ಗೀತಾ ಲೇಖನ ಯಜ್ಞದ ಕಾರ್ಯಕ್ರಮ ಮುಂದುವರಿಯುವ ಹಾಗೆ ನಾವು ಈ ಸಂಕಲ್ಪವನ್ನು ಕೂಡ ಮಾಡಿದ್ದೇವೆ. ಈ ಗೀತೆಯನ್ನು ಬರೆದು ಅದನ್ನು ಕೃಷ್ಣನ ಎದುರಿನಲ್ಲಿ ಪಠಣ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದರೆ ಆವಾಗ ಆ ಯಜ್ಞ ಪರಿಪೂರ್ಣವಾಗ್ತದೆ. ನಾವು ಬರೆದು ಕೊಟ್ಟರೂ ಸಂತೋಷ ಆಗ್ತದೆ. ಅದನ್ನು ಬರೆದ ಮೇಲೆ ನಾವು ಅದನ್ನು ಒಪ್ಪಿಸಬೇಕು. ಶಾಲೆಯಲ್ಲಿ ಹೋಮ್ವರ್ಕ್ ಬರೆದು ಆಮೇಲೆ ಮೇಷ್ಟ್ರ ಎದುರಿನಲ್ಲಿ ಅದನ್ನು ಒಪ್ಪಿಸಿದ ಮೇಲೆ ಅದು ಪೂರ್ಣ ಆಗಿ. ಹಾಗೆ ಭಗವದ್ಗೀತೆ ಬರೆದವರೆಲ್ಲರೂ ಕೂಡ ಒಮ್ಮೆ ಸಮಗ್ರ ಭಗವದ್ಗೀತೆಯನ್ನು ಪಠಣ ಮಾಡಿ ಕೃಷ್ಣನಿಗೆ ಒಪ್ಪಿಸಿದರೆ ಅಲ್ಲಿಗೆ ಯಜ್ಞ ಅದು ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಎಲ್ಲ ಈ ಯಜ್ಞದಲ್ಲಿ ಭಾಗವಹಿಸದೇ ಇದ್ದವರು ಕೂಡ ಎಲ್ಲರೂ ಕೂಡ ಈ ಪಠಣ ಕಾರ್ಯಕ್ರಮದಲ್ಲಿ ಪಾರಾಯಣ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತೇಳಿ ಹೇಳ್ತಾ, ಆ ದೃಷ್ಟಿಯಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ನೀವು ಮಾಡಬೇಕು. ನಾವು ಕೇವಲ ನಿರ್ದೇಶನ ಮಾತ್ರ ಕೊಡೋದು, ನೀವೆಲ್ಲರೂ ಕೂಡ ಫೀಲ್ಡಿಗೆ ಇಳಿದು ಕೆಲಸವನ್ನು ಮಾಡಬೇಕು. ಈಗಾಗಲೇ ತುಂಬ ಒತ್ತಡಗಳು, ತುಂಬ ಕಾರ್ಯಕ್ರಮಗಳು ಇದ್ದರಿಂದ ಸಮಯಾವಕಾಶವೂ ಕೂಡ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ನೀವೇ ಮೀಟಿಂಗ್ಗಳೆಲ್ಲ ಮಾಡಿ ಯೋಚನೆಗಳನ್ನೆಲ್ಲ ಮಾಡಿ ಅದು ಹೇಗೆ ಯಶಸ್ವಿಗೊಳಿಸೋದು ಅಂತ ನೀವು ಸಂಕಲ್ಪವನ್ನು ಮಾಡಿ ಆ ಯೋಜನೆಯನ್ನು ವೈಭವಯುತವಾಗಿ ಅದು ಅದ್ಧೂರಿಯಾಗಿ ನಡೆಯುವ ಹಾಗೆ ಮಾಡಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೀವಿ. ಸಾಷ್ಟಾಂಗ ಪ್ರಣಾಮಗಳನ್ನು ಕಚೇರಿ ಉದ್ಘಾಟನೆಯೊಂದಿಗೆ ಸದಸ್ಯರಿಗೂ ಬಲವನ್ನು ತುಂಬಿದ್ದಾರೆ. ಆ ಬಲದ ವ್ಯವಸ್ಥೆಯಲ್ಲಿ ಈಗಾಗಲೇ ನಾವು ಕಾರ್ಯಕ್ರಮವನ್ನು ಆರಂಭಿಸೋಣ. ಸಮಾಜದ ಗಣ್ಯರು ಇದ್ದಾರೆ. ಎಲ್ಲರೂ ಇರುವಂತಹ ಈ ಒಂದು ಸುಸಂದರ್ಭದಲ್ಲಿ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಅವರು ಶಾರದೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಾಡಿದ್ರಿಂದ ಒಂದು ರೀತಿ ಯಾರ್ಯಾರು ಯಾವ್ಯಾವ ಜವಾಬ್ದಾರಿಯನ್ನು ಮನಸಾರೆ, ಯಾಕಂತೇಳಿದರೆ ಒಂದು ಲೋಕಪಾಡಿಗೆ ಅಥವಾ ಹೆಸರಿಗಂತಲ್ಲ, ನಮ್ಮ ಕರ್ತವ್ಯವನ್ನು ಗೀತೋತ್ಸವದಲ್ಲಿ ನಾನು ಮಾಡಬಲ್ಲೆ ಎನ್ನುವಂಥ ಒಂದು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಪ್ರತಿಯೊಬ್ಬರು ತಮ್ಮ ಏನು ಪ್ರಾಣಶಕ್ತಿಯ ಮೂಲಕ ಶ್ರೀಕೃಷ್ಣನ ಭಗವಂತನ ಆಜ್ಞೆಯಂತೆ ನಾವು ಏನು ಮಾಡಲು ರೆಡಿ ಇದ್ದೇವೆ, ಸಿದ್ಧರಿದ್ದೇವೆ ಎನ್ನುವ ಒಂದು ಸಂಕಲ್ಪದೊಂದಿಗೆ ಇಡೀ ಒಂದು ಯುವ ಶಕ್ತಿಯೊಂದಿಗೆ ಈ ವ್ಯವಸ್ಥೆಯನ್ನು ಯಾವ ರೀತಿ ಮಾಡುವ ಅಂತ ಹೇಳಿ ಈಗ ದಿವಾನರಾದ ನಾಗರಾಜಾಚಾರ್ಯರು ಒಂದು ಬಾಯಾರಿಕೆಯ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಬಾಯಾರಿಕೆ ತಗೊಂಡು ಮತ್ತೆ ಪುನಃ 5 ನಿಮಿಷದಿಂದ ವಿಶೇಷ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಶ್ರೀಕೃಷ್ಣ ಸನ್ನಿಧಾನದಲ್ಲಿ ಉಡುಪಿ ದಸರಾ ಆಗಬೇಕು ಅಂತೇಳಿ ಏನು ಪ್ರಾರ್ಥನೆ ಮಾಡಿತು ಅದು ಬಹಳ ವೈಭವದಿಂದ ಮೂಡಿಬಂತು. ಆದ್ದರಿಂದ
ಈಗಾಗಲೇ ಶ್ರೀಗಳವರು ಹೇಳಿದ ಹಾಗೆ ಪುಸ್ತಕ ಪೂಜೆ, ಶಾರದಾ ಪೂಜೆ, ಆ ಶಾರದಾ ಪೂಜೆಯ ವಿಸ್ತೃತ ಕಾರ್ಯಕ್ರಮ ಭಗವದ್ಗೀತಾ ಉತ್ಸವ ಅಂತ ಹೇಳುವ ಒಂದು ಚಿಂತನೆಯೊಂದಿಗೆ ಇವತ್ತು ವಿಶೇಷವಾಗಿ ಶಾರದೋತ್ಸವ ಸಮಿತಿಯ ಎಲ್ಲ ಸದಸ್ಯರು ಬರಬೇಕು ಅಂಥೇಳಿ ನಾವು ಅಪೇಕ್ಷೆ ಪಟ್ಟಾಗ ನಮ್ಮ ಸುಪ್ರಸಾದ್ ಶೆಟ್ಟಿಯವರ ನೇತೃತ್ವದಲ್ಲಿ ನೀವೆಲ್ಲ ಬಂದಿದ್ದೀರಿ. ಇದು ಅಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಂಸ್ಥೆಗಳು, ಎಲ್ಲ ಸಂಘಟನೆಗಳು ಸೇರಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ದು, ಅದರಲ್ಲಿ ವಿಶೇಷವಾಗಿ ಪತಂಜಲಿ ಯೋಗ ಸಂಸ್ಥೆ ಈಗಾಗಲೇ ತಮ್ಮನ್ನು ತೊಡಗಿಸಿಕೊಂಡು ವಿಶೇಷ ಕಾರ್ಯವನ್ನು ನಡೆಸ್ತಾ ಇದೆ. ಅದೇ ರೀತಿ ದೈವಜ್ಞ ಬ್ರಾಹ್ಮಣ ಸಂಘ, ಹಾಗೆ ತುಳು ಶಿವಳ್ಳಿ ಮಾಧ್ವ ಮಹಾಮಂಡಲ, ಅನಂತರ ನಮ್ಮ ಇದು ಯುವ ಬ್ರಾಹ್ಮಣ ಪರಿಷತ್ತು, ತಾಲೂಕು ಬ್ರಾಹ್ಮಣ ಪರಿಷತ್ತು, ABVP, ಹಾಗೆ ಚಕ್ರತೀರ್ಥ ಮಣ್ಣೋಳಿ ಗುಜ್ಜಿ ಗಣೇಶೋತ್ಸವ ಸಮಿತಿ, ಹೀಗೆ ಹಲವಾರು ಸಂಘಟನೆಗಳು. ಹಾಗೆ ನಮ್ಮ ಡಾಕ್ಟರ್ ಶಿವಾನಂದ್ ಅವರು ಬಂದಿದ್ದಾರೆ, ರಾಮಕ್ಷತ್ರಿಯ ಸಭಾ. ಹೀಗೆ ನಮ್ಮ ಪರ್ಯಾಯದಲ್ಲಿ ಈಗಾಗಲೇ ಶ್ರೀಗಳವರು ಹೇಳಿದ ಹಾಗೆ ಎಲ್ಲರ ಪರ್ಯಾಯ, ನಾವು ಪರ್ಯಾಯದ ಪೂರ್ವಭಾವಿಯಾಗಿ ಕೂಡ 52 ಸಂಘಟನೆಗಳು ಒಟ್ಟು ಸೇರಿ ಪುರಪ್ರವೇಶ ದಿವಸ ಎಲ್ಲ ಅವರ ಒಂದು ಸಂಘಟನೆಯ ಒಂದು ಪ್ರದರ್ಶನ ಅಂತ ಹೇಳ್ಬೋದು, ಅಥವಾ ಅವರು ನಮ್ಮ ಸಂಘಟನೆ ಈ ರೀತಿ ಇದೆ ಅಂಥೇಳಿ ತೋರ್ಪಡಿಸಿ ಆ ಕಾರ್ಯಕ್ರಮದಿಂದ ಇವತ್ತಿನವರೆಗೆ ಕೂಡ ಎಲ್ಲರೂ ಕೂಡ ತೊಡಗಿಸಿಕೊಂಡು ವಿಶ್ವಗೀತಾ ಪರ್ಯಾಯ ಅಂತ ವಿಶ್ವ ಅಂತ ಹೇಳುವಂಥದ್ದು, ಎಲ್ಲರೂ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವ ಒಂದು ಚಿಂತನೆಯೊಂದಿಗೆ ಈ ರೀತಿಯ ಒಂದು ನಾವು ಎಲ್ಲರೂ ಸೇರಿ ತೊಡಗಿಸಿ ಉಡುಪಿಯ ಗೀತೋತ್ಸವ ಒಂದು ದಾಖಲೆಯಾಗಿ ಮೂಡಿ ಬರಬೇಕು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಒಟ್ಟು ಸೇರಿದ್ದೇವೆ. ಇದನ್ನು ವ್ಯವಸ್ಥಿತವಾಗಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಎಲ್ಲ ಸೇರಿ ಉಡುಪಿಯ ಒಂದು ವೈಭವವನ್ನು ಹೇಗೆ ನಾವು ತೋರ್ಪಡಿಸ್ಬೋದು ಅಂತ ಹೇಳುವ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. ನೀವೆಲ್ಲರೂ ಕೂಡ ನಿಮ್ಮ ಸಲಹೆ ಸೂಚನೆ ಕೊಡಬೇಕು. ಅದೇ ರೀತಿ ಬೈಕಾಡಿ ಸುಪ್ರಸಾದ್ ಶೆಟ್ಟರು ಮತ್ತು ನಾವು ಕೂತ್ಕೊಂಡು ಯಾವ್ಯಾವ ಸಮಿತಿ ಯಾರ್ಯಾರು ಜವಾಬ್ದಾರಿ ತಗೊಳ್ಬೇಕು ಅಂತ ಒಂದು ನಿಶ್ಚಯ ಮಾಡಿ ಹೇಳ್ತೇವೆ. ಇದರ ಪ್ರಕಾರ ಬಂದು ಆ ಜವಾಬ್ದಾರಿಯನ್ನು ನಿರ್ವಹಿಸುವುದು ಮಾತ್ರವಲ್ಲದೆ 1 ತಿಂಗಳ ನಿರಂತರ ಕಾರ್ಯಕ್ರಮ ನವೆಂಬರ್ 8ರಿಂದ ಡಿಸೆಂಬರ್ 7ರವರೆಗೆ ದಿವಸ ಸಾಯಂಕಾಲ 4 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಾವು ಸಮಾಜದ ಬೇರೆ ಬೇರೆ ಸಂತರನ್ನು ನಾವು ಕರೆದಿದ್ದೇವೆ. ಪ್ರತಿಯೊಂದು ದಿವಸ ಕೂಡ ಒಂದೊಂದು ಸಂತರನ್ನು ಗೌರವಿಸುವ ಮೂಲಕ ಈ ಗೀತಾ ಜ್ಞಾನಯಜ್ಞವನ್ನು ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ 28ಕ್ಕೆ ಸನ್ಮಾನ್ಯ ಮೋದಿಯವರು ನಮ್ಮೊಂದಿಗೆ ಲಕ್ಷಕಂಠ ಗೀತಾ ಪಾರಾಯಣ ಅಂಥೇಳಿ, ಲಕ್ಷಕಂಠ ಗೀತಾ ಅಂತ ಹೇಳುವಂಥದ್ದು ಅವರು ನೀವು ಈಗಾಗಲೇ ಬೇರೆ ಅವರು ಧಾರ್ಮಿಕವಾಗಿ ವಿಶೇಷವಾಗಿ ಇಂಥ ದೊಡ್ಡ ಕಾರ್ಯಕ್ರಮಗಳು ಆಗುವುದಿದ್ದರೆ ಅದರಲ್ಲಿ ಖಂಡಿತವಾಗಿ ಅವರು ಭಾಗಿಸುವಂಥದ್ದನ್ನು ನಾವು ಕಂಡಿರ್ಬೋದು. ಅದೇ ರೀತಿ ಈ ಸಲ ನಮಗೆ ಒಂದು ಧಾರ್ಮಿಕ ಗೀತಾ ಇದು ಪಠಣ ಕಾರ್ಯಕ್ರಮದಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ನಮಗೆ ಮಾಡಲಿಕ್ಕೆ ಒಂದು ಶ್ರೀಕೃಷ್ಣನ ಅನುಗ್ರಹದಿಂದ ಅವಕಾಶ ಸಿಕ್ಕಿದೆ. ಅದನ್ನು ಹೇಗೆ ಮಾಡೋದು, ವೈಭವಿತವಾಗಿ ಹೇಗೆ ಮಾಡೋದು, ಎಲ್ರಿಗೂ ಕೂಡ ಅದರಿಂದ ಭಗವಂತನ ಒಂದು ಅನುಗ್ರಹ ಪಡೆಯುವಂಥ ಒಂದು ಹೇಗೆ ಮಾಡುವುದು ಅಂತೇಳಿ ಒಂದು ಚಿಂತನೆ ಮಾಡೋಣ. ಅದಕ್ಕೆ ಒಂದು ಸಾಂಕೇತಿಕ ಒಂದು ಉದಾಹರಣೆ ಅಂತ ಹೇಳಿದರೆ, ಈ 1 ತಿಂಗಳ ಸಂದರ್ಭದಲ್ಲಿ ಕೃಷ್ಣ ಮತ್ತು ಗೀತೆ ಅದನ್ನು ನಾವು ಒಬ್ಬರಿಂದ ಒಬ್ಬರು ಮೀಟ್ ಆಗುವಾಗ ಕೂಡ ಶ್ರೀಕೃಷ್ಣ ಗೀತಾ ಅಂಥೇಳಿ ಈಗ ಹಲೋ ಅಂತ ಹೇಳ್ತಾರಲ್ಲ, ರಾಮ್ ಅಂತ ಹೇಳ್ತಾರೆ. ಆ ರೀತಿ ಈ ಪ್ರಚಾರವನ್ನು ಆ ಗ್ರಾಸ್ ರೂಟ್ ಲೆವೆಲಿಂದ ತಗೊಂಬಂದು ಆ ದಿವಸ ಬರುವಾಗ ಎಲ್ಲಿ ಕೂಡ ಒಂದು ಗೀತೆಯ ಒಂದು ಸಂದೇಶ ಅವರ ಬಂದ ಅತಿಥಿಗಳಿಗೂ ಎಲ್ಲರಿಗೂ ಕೂಡ ಅದೊಂದು ಸಿಗುವಂತಾದರೆ ಒಳ್ಳೆಯದು ಅಂತ ಒಂದು ಕಲ್ಪನೆ. ಇದು ಜಸ್ಟ್ ನನ್ನ ಒಂದು ಕಲ್ಪನೆ ಅಷ್ಟೇ, ಅದು ನೀವು ಕೂಡ ಇದು ಮಾಡ್ಬೋದು. ಕೃಷ್ಣ ಗೀತಾ ಅಂತ ಹೇಳುವಂಥದ್ದನ್ನು ಎಂದರೆ ಇಲ್ಲಿ ಗೀತೆಯ ಉತ್ಸವ ಅಂತೇಳಿ ನಿಜವಾಗಿ ಗೀತೆಯ ಉತ್ಸವ ನಡೀತದೆ. ಎಲ್ಲರೂ ಗೀತೆಯ ಬಗ್ಗೆ ಹೇಗೆ ನೀವು ವಸತಿಯ ವ್ಯವಸ್ಥೆ ಅವೈಲಬಿಲಿಟಿ ಬಗ್ಗೆ ಹೋಗ್ತಾ ಇದ್ದಾರೆ, ಇನ್ನು ಬರುವವರಿಗೆ ಅದರ ಮಾಹಿತಿ ಹೋಗಿ ಅದೊಂದು ಕನ್ಫರ್ಮೇಷನ್ ಆಗಬೇಕು. ಹಾಗೆ ಮತ್ತೊಂದು ವಿಭಾಗ ಅಂತ ಹೇಳಿದ್ರೆ ಭಜನೋತ್ಸವ. ನಾವು ಇದರಲ್ಲಿ ಭಜನೋತ್ಸವ ಅಂತ ಒಂದು ಕಾನ್ಸೆಪ್ಟ್ ಕೂಡ ತಗೊಂಡಿದ್ದೇವೆ. ಅದಕ್ಕೆ ವಿಶೇಷವಾಗಿ ಧರ್ಮಸ್ಥಳ ಭಜನಾ ಪರಿಷತ್ತು ಅವರ ನೇತೃತ್ವದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಹಾಗೆ ಪ್ರಚಾರದ ವಿಶೇಷ ಇದರಲ್ಲಿ ನಾವು ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ದು ಸುಮಾರು ಒಂದು 16 ಸಲಹೆ ಸೂಚನೆಗಳಿದೆ. ಸೆಲೆಬ್ರಿಟಿಗಳವರ ಮೆಸೇಜು ಮತ್ತು ವಾಟ್ಸಪ್ ಮೂಲಕ ನಾವು ತಿಳಿಯಪಡಿಸುವಂಥದ್ದು,
ನಂತರ ಗೂಗಲ್ ಫಾರ್ಮ್ ಮೂಲಕ ಅವರ ಡೀಟೇಲ್ಸ್ ತಗೊಳ್ಳುವಂಥದ್ದು, ಮತ್ತು ಪರ್ಯಾಯ ಟೀಮ್ಸ್ ಅವರಿಗೆ ತಿಳಿಸುವಂಥದ್ದು, ಅನಂತರ ಉಡುಪಿ ಮಂಗಳೂರು ಇವರ ಕಾಂಟ್ಯಾಕ್ಟ್ಸನ್ನೆಲ್ಲ ತೆಗೆದು ಅವರಿಗೆ ವಿಷಯ ತಿಳಿಸುವಂಥದ್ದು, ಅನಂತರ ಇನ್ವಿಟೇಷನ್ ಇದು ಕಳಿಸುವ ವ್ಯವಸ್ಥೆ, ಹೀಗೆ 10 ಒಂದು ಕ್ಯಾಂಪೈನ್ ಮೂಲಕ ಏನೇನು ಕೆಲಸಗಳು ಅಂತೇಳಿ ಒಂದು ಅಂದಾಜು ಮಾಡಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಉತ್ಸವ ಆದ್ದರಿಂದ ಬೇರೆ ಬೇರೆ ಸ್ಪರ್ಧೆಗಳನ್ನು ಏರ್ಪಡಿಸುವ, ಡ್ರಾಯಿಂಗ್ ಕಾಂಪಿಟೇಷನ್, ಇದು ವಿಶೇಷವಾಗಿ ಪಾರ್ಥಸಾರಥಿ ಅಥವಾ ಮಹಾಭಾರತದ ಇದಕ್ಕೆ ರಿಲೆವೆಂಟ್ ಆಗಿರುವಂಥ, ಇದಕ್ಕೆ ಪ್ರಸ್ತುತ ಆಗಿರುವಂಥದ್ದನ್ನು ಹೇಗೆ ಮಾಡುವ ಅಂತ ಹೇಳುವಂಥದ್ದನ್ನು ಒಂದು ವಿಭಾಗ. ಹಾಗೆ ಕಂಟೆಂಟ್ ಅಂದರೆ ವಿಡಿಯೋ, ಅದೇ ಇದರ ಬಗ್ಗೆ ವಿಶೇಷ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಒಂದು ವಿಷಯ. ಹಾಗೆ ನಾವು ಕಲ್ಚರಲ್ ಈವೆಂಟ್ಸ್ ಯಾವ ಸಂದರ್ಭದಲ್ಲಿ ಯಾವ ದಿವಸದಲ್ಲಿ ಯಾವ ರೀತಿ ಇಡೋಣ ಅಂತ ಹೇಳುವಂಥ ಒಂದು ಚಿಂತನೆ. ಹಾಗೆ ನಮಗೆ ಈಗಾಗಲೇ ಬೈಕಾಡಿಯವರು ಬಂದು ಕೂಡಲೇ ಹೇಳಿದ್ದು ಅದೇ ಎಂದರೆ ಇದು ದೊಡ್ಡ ಕಾರ್ಯಕ್ರಮ ಆದ್ದರಿಂದ ಆರ್ಥಿಕ ಸಂಪನ್ಮೂಲ ನಾವು ಸ್ವಲ್ಪ ಕ್ರೋಢೀಕರಣ ಮಾಡಬೇಕಾಗುತ್ತೆ. ಸಾಧಾರಣ ಸುಮಾರು ಈಗ 1 ಲಕ್ಷದ ಟಾರ್ಗೆಟ್, ಅವರು ಬರುವಂಥದ್ದು ಹೋಗುವಂಥದ್ದು, ಅವ್ರದ್ದು ಊಟ ವಸತಿ, ಅನಂತರ ಪೆಂಡಾಲು ಇತ್ಯಾದಿಗಳೆಲ್ಲ ಒಂದು ದೊಡ್ಡ ಮಟ್ಟಿನ ಖರ್ಚು ಬರುತ್ತೆ. ಅದಕ್ಕೆ ವಿಶೇಷ ಸಮಾಜದ ದಾನಿಗಳನ್ನು ನಾವು ಸಂಪರ್ಕ ಮಾಡಿ ಅವರ ಮೂಲಕ ಒಂದು ಸಹಾಯವನ್ನು ಪಡೆದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬಹುದು ಅಂತ ಹೇಳುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಗೀತಾ ಕ್ಲಾಸಸ್, ಈಗ ವಿಶೇಷವಾಗಿ ನಾವು 18 ಅಧ್ಯಾಯವನ್ನು ಸಂಪೂರ್ಣ ಪಾರಾಯಣ ಮಾಡುವುದಿದ್ದರೆ ಸುಮಾರು 3 ಗಂಟೆ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಆ ದಿವಸ ಬೆಳಗ್ಗೆ 9 ರಿಂದ 12 ಅಂತ ಒಂದು ಚಿಂತನೆ ಮಾಡಿದ್ದೇವೆ. ಸಂಪೂರ್ಣ 18 ಅಧ್ಯಾಯ ಪಾರಾಯಣ, ಅನಂತರ ಸಭಾ ಕಾರ್ಯಕ್ರಮದಲ್ಲಿ 4 ಅಧ್ಯಾಯಗಳ ಚಿಂತನೆ ಇದೆ. 1, 10, 15, 18 ಈ 4 ಅಧ್ಯಾಯಗಳ ಒಂದು ಟ್ರೈನಿಂಗ್ ಕ್ಲಾಸಸ್ ಈಗಾಗಲೇ ಪ್ರಾರಂಭವಾಗಿದೆ. ಅದರ ವಿಭಾಗವನ್ನು ಕೂಡ ಮಾಡಿ ಎಲ್ಲ ಜನರು ಕೂಡ ಒಂದು ಗೀತೆಯ ಒಂದು ಪಠಣದಲ್ಲಿ ಭಾಗಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಟ್ರೈನಿಂಗ್ ಕ್ಲಾಸ್ ಇದೆ. ಅದು ಆನ್ಲೈನ್ ಇರ್ಬೋದು, ಫಿಸಿಕಲ್ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ನಡೀತದೆ. ಅದರಲ್ಲಿ ಅವರು ಸೇರಿಕೊಂಡು ಯಾರು ಇಲ್ಲಿ ಸಂಪರ್ಕ ಮಾಡಿದರೂ ಆ ಒಂದು ಪರ್ಟಿಕ್ಯುಲರ್ ದಿವಸ ಗೀತೆಯ ಒಂದು ಶ್ಲೋಕವನ್ನು ಎಲ್ಲರೂ ಹೇಳುವ ಹಾಗೆ ಒಂದು ಪ್ರಯತ್ನ ನಡಿಬೇಕು ಅಂಥೇಳಿ, ಹಾಗೆ ಗೀತಾ ಕ್ಲಾಸಸ್ದ ಬಗ್ಗೆ ಒಂದು ವಿಭಾಗ ಮಾಡಬೇಕು. ಹಾಗೆ ಗೀತಾ ರಥ ಅಂಥೇಳಿದೆ, ಅದು ನಮ್ಮ ಸ್ವಲ್ಪ ಕಷ್ಟ ಆದೀತು ಅಂತ ಹೇಳೋ ಬಗ್ಗೆ, ಅದರ ಬಗ್ಗೆ ನಾವು ವಿಶೇಷ ಚಿಂತನೆ ನೋಡುವ ಅಂಥ ಒಂದು ಇದರಲ್ಲಿದೆ. ಹಾಗೆ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳುವಂಥದ್ದು ಏನು ನಮ್ಮ ಮುಖ್ಯ ಕಾರ್ಯಕ್ರಮ, ಅದು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ, ಅಂದರೆ ಈ ಪರ್ಯಾಯದ ಅವಧಿಯಲ್ಲಿ ಎಲ್ಲ ಮನೆಯಲ್ಲಿ ಕೂಡ ಗೀತೆಯ ಜ್ಞಾನದ ಬೆಳಕು ಬೆಳಗಬೇಕು. ಅದು ಈ ಭಾಗದಲ್ಲಿ ವಿಶೇಷವಾಗಿ ಎಲ್ಲ ಕಡೆ ನಾವು ಇದು ಮಾಡ್ತೇವೆ. ಇಲ್ಲಿ ಎಲ್ಲರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಜ್ಞಾನ ಸಂಪತ್ತು, ಜ್ಞಾನ ಬೆಳಕು ಬೆಳಗಬೇಕು ಅಂತ ಒಂದು ಚಿಂತನೆಯೊಂದಿಗೆ ಕೋಟಿ ಗೀತಾ ಲೇಖನ ಯಜ್ಞದ ಒಂದು ವಿಭಾಗ ಕೂಡ ಇದರಲ್ಲಿ ಕೆಲಸ ಮಾಡ್ತದೆ. ಹಾಗೆಯೇ ಇನ್ನೊಂದು ಎಲ್ ಕೆ ಜಿ ಅಂತೇಳಿದರೆ ಲಕ್ಷ ಕಂಠ ಗೀತಾ, ನಿಮಗೆಲ್ಲ ಹೇಳಲಿಕ್ಕೆ ಸುಲಭ ಆಗಲಿ ಅಂತೇಳಿ LKG ಅಂತೇಳಿ ಅದನ್ನು ಕಾಯಿನ್ ಮಾಡಿದ್ದೇವೆ. ಲಕ್ಷ ಕಂಠ ಗೀತಾ. ನಾವು ಈಗ ನಾಡ್ದನವರೆಗೆ ಎಲ್ಲರೂ ಕೂಡ ಏನು LKG ಹೋಗ್ತಾ ಇದ್ದೇನೆ ಅಂತ ಅಂದರೆ, LKG ಅಂದರೆ ಈ ಗೀತಾ ಪಾರಾಯಣದ ಕಾರ್ಯಕ್ರಮದಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ, ಅದಕ್ಕೆ ಹೋಗ್ತಾ ಇದ್ದೇನೆ. ಅದು ಎಲ್ರಿಗೂ ಕೂಡ ಒಂದು ಫೆಮಿಲಿಯರ್ ಆಗಲಿ, ಎಲ್ಲರೂ ಕೂಡ ಅದನ್ನು ಸಂತೋಷ ಪಡುವಾಗ ಆಗಲಿ, ಎಲ್ಲರೂ ಕೂಡ ಅದರಿಂದ ಒಂದು ತೃಪ್ತಿಯನ್ನು ಪಡ್ಕೊಳ್ಳಿ ಅಂತೇಳಿ ಅದಕ್ಕೆ ನಮ್ಮ ಪ್ರಮೋದ್ ಅವರು LKG ಅಂಥೇಳಿ ಲಕ್ಷ ಕಂಠ ಗೀತಾ ಅಂತೇಳಿ, ಲಕ್ಷ ಕಂಠ. ಅದಕ್ಕೆ ನಾವು ಹೆಡ್ಡಿಂಗ್ ಕೂಡ ಪಾರಾಯಣ ಸಣ್ಣದಾಗಿ ಅಥವಾ ಇದರಲ್ಲಿ ಕೊಡ್ತೇವೆ, ಲಕ್ಷ ಕಂಠ ಗೀತಾ ಅಂತ. ಲಕ್ಷ ಕಂಠದಲ್ಲಿ ಗೀತೆಯ ಪಾರಾಯಣ ಅಂತ ಹೇಳುವ ಒಂದು ಇದು, ಅದರ ಒಂದು ಹೇಳುವಂಥ ಒಂದು ವಿಭಾಗ, ಅದಕ್ಕೆ ವ್ಯವಸ್ಥೆ, ಅದು ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಹಾಗೆ ನಾವು ಒಂದು ಸಣ್ಣ ಮಟ್ಟಿನದ್ದು ಆದರೂ ಕೂಡ ಪ್ರೊಸೆಷನ್ ಅದರ ಹಿಂದೆ ಅಥವಾ ಮುಂದೆ ಅಥವಾ ಉತ್ಸವದ ಸಂದರ್ಭದಲ್ಲಿ ಒಂದು ಚಿಂತನೆ ಇದೆ, ಅದರ ಒಂದು ವಿಭಾಗ. ಹಾಗೆ ಬೇರೆ ಬೇರೆ ರಸಪ್ರಶ್ನೆ ಕಾರ್ಯಕ್ರಮ, ಕ್ವಿಜ್ ಕಾರ್ಯಕ್ರಮ. ಹಾಗೆ ನಾವು ಈಗ ಇದಕ್ಕೆ ಇನ್ನೊಂದು ಮುಖ್ಯ ಬೇಕಿರುವ ವಸತಿ ಜೊತೆಗೆ ಸಂಘಟನೆ ಎಲ್ಲ ನಾವು ಇದು ಗ್ರಾಮೀಣ ಮಟ್ಟದಿಂದ ಇಲ್ಲಿ ನಗರದ ಮಟ್ಟದವರೆಗೆ ಎಲ್ಲ
ವಿಭಾಗದಲ್ಲಿ ನಾವು ಸಂಪರ್ಕ ಮಾಡಿ ಅವರಿಗೆ ವಿಷಯ ತಿಳಿಸಿ ಅವರೆಲ್ಲರೂ ಬರುವ ಹಾಗೆ ಮಾಡುವಂಥ ಒಂದು ಸಂಘಟನಾ ಜವಾಬ್ದಾರಿ, ಸಂಘಟನಾ ವಿಭಾಗ ಕೂಡ ಮಾಡಬೇಕು ಅಂಥೇಳಿ ಒಂದು ಅಭಿಪ್ರಾಯ. ಹಾಗೆ ಮತ್ತೊಂದು ತಿಂಗಳ ಪರ್ಯಂತ ಕಾರ್ಯಕ್ರಮ ಸಂತ ಸಂದೇಶ ಅಂತ ಹೇಳಿದ್ರೆ ದಿವಸಕ್ಕೊಮ್ಮೆ ಸ್ವಾಮಿಯವರು ಬರ್ತಾರೆ, ಅವರು ಸಮಾಜಕ್ಕೆ ಗೀತೆಯ ಸಂದೇಶವನ್ನು ನೀಡುವವರಿದ್ದಾರೆ. ಆ ಕಾರ್ಯಕ್ರಮವನ್ನು ಆಯೋಜಿಸಿ ಅದನ್ನು ಯಶಸ್ವಿಗೊಳಿಸುವ ದೃಷ್ಟಿಯಿಂದ ಸಂತ ಸಂದೇಶ ಅಂತ ಹೇಳುವ ಒಂದು ಡಿಪಾರ್ಟ್ಮೆಂಟ್ ಕೂಡ ಮಾಡಬೇಕು ಅಂಥೇಳಿ. ಹಾಗೆ ಮತ್ತೆ ಉಳಿದದ್ದು ಸ್ಟೇಜು, ಹಾಗೆ ಒಂದು ವಸ್ತು ಪ್ರದರ್ಶನದ ಚಿಂತನೆ ಇದೆ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಇವರು ಬರುವವರದ್ದು ವ್ಯವಸ್ಥೆ, ಅವರು ಹೋಗುವವರ ವ್ಯವಸ್ಥೆ, ಹಾಗೆ ಆಹಾರ ವಿತರಣೆ ಅಥವಾ ಅತಿಥಿ ಸತ್ಕಾರ ಅದು ಅದರಲ್ಲಿ ವಿಶೇಷ ಬಂದವರಿಗೆ ಊಟದ ವ್ಯವಸ್ಥೆ ಬಗ್ಗೆ ಇಷ್ಟು ಸಾಮಾನ್ಯವಾಗಿ ಒಟ್ಟು ಒಂದು ಡಿಪಾರ್ಟ್ಮೆಂಟ್ಗಳ ಚಿಂತನೆಯನ್ನು ನಾವು ಇಷ್ಟರವರೆಗೆ ಇದು ಮಾಡಿದರೆ, ಇದು ಅಲ್ಲದೆ ಬೇರೆ ಏನಾದರೂ ನಮ್ಮ ಇದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ದೃಷ್ಟಿಯಿಂದ ಬೇರೆ ಏನಾದರೂ ಡಿಪಾರ್ಟ್ಮೆಂಟಿನ ಅಥವಾ ಒಂದು ವಿಭಾಗದ ಅವಶ್ಯಕತೆ ಇದ್ದರೆ ಸೂಚನೆ ಮಾಡಬಹುದು. ಇದನ್ನೆಲ್ಲ ಕ್ರೋಢೀಕರಿಸಿ ಬೈಕಾಡಿ ಅವರು ಇದರ ಬಗ್ಗೆ ವಿಶೇಷವಾಗಿ ತಮ್ಮ ಅನುಭವದ ಜೊತೆಗೆ ಇದನ್ನು ಯಶಸ್ವಿಗೊಳಿಸುವ ದೃಷ್ಟಿಯಲ್ಲಿ ಇನ್ನೊಂದು ಹೇಗೆ ಇದನ್ನು ಸಂಘಟಿಸ್ಬೋದು ಅಂತ ಹೇಳಿ ತಮ್ಮ ಅನಿಸಿಕೆಗಳು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಶ್ರೀಕೃಷ್ಣ ಮುಖ್ಯ ಪ್ರಾಣರನ್ನು ಮನಸಾರೆ ಪ್ರಾರ್ಥಿಸಿಕೊಡ್ತಾ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಲಕ್ಷಕಂಠ ಗೀತಾ ಈ ಕಾರ್ಯಕ್ರಮದ ಸಮಿತಿಯ ಪ್ರಮುಖರಾದಂತಹ ರಮೇಶ್ ಭಟ್ರೆ, ಪ್ರಮೋದ್ ಅವರೇ, ವಿಕ್ರಮ್ ಭಟ್ ಅವರೇ, ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆತ್ಮೀಯ ಸ್ನೇಹಿತರೆ, ಕಳೆದ 2 ವರ್ಷದಿಂದ ಪೊತ್ತಿಗೆ ಮಠದ ಪರ್ಯಾಯ ಅತ್ಯಂತ ಅದ್ಭುತವಾಗಿ ಸಂಪನ್ನಗೊಂಡಿದೆ. 1 ಕೋಟಿಗೂ ಮಿಕ್ಕಿದಂತಹ ಭಕ್ತ ಸಮೂಹ ಉಡುಪಿಯನ್ನು ಶ್ರೀಕೃಷ್ಣನನ್ನು ಸಂದರ್ಶಿಸಿದೆ ಅನ್ನುವಂಥ ಹೆಮ್ಮೆ ನಮಗೆಲ್ಲರಿಗಿದೆ. ಅದ್ಭುತವಾದಂಥ ಕಾರ್ಯಕ್ರಮ, ಸಾವಿರಾರು ಕಾರ್ಯಕ್ರಮಗಳು ಪೊತ್ತಿಗೆ ಮಠದ ಆಶ್ರಯದಲ್ಲಿ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಜರುಗಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಅದಕ್ಕೀಗ ಮುಕುಟಪ್ರಾಯವಾಗುವಂಥ ಒಂದು ಕಾರ್ಯಕ್ರಮ, ಜೊತೆಗೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆಯಾಗುವಂತಹ ಭಾಗಿಯಾಗುವಂಥ ಒಂದು ಪುಣ್ಯದ ಅವಕಾಶ ನಮಗೆಲ್ಲ ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಪೊತ್ತಿಗೆ ಮಠ ಸ್ವಾಮೀಜಿ ವಿಶೇಷ ಏನು ಕೇಳಿದರೆ, ಅವರದ್ದು 4ನೇ ಪರ್ಯಾಯ, ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ 4ನೇ ಪರ್ಯಾಯ, ಸನ್ಯಾಸತ್ವ ಸ್ವೀಕಾರ ಮಾಡಿದ 50ನೇ ವರ್ಷ. ಮುಂದೆ 5ನೇ ಪರ್ಯಾಯದ ಪೀಠವನ್ನು ಅವರು ಏರಲಿಕ್ಕಿದ್ದಾರೆ. ಜೊತೆಗೆ 16 ಕೃಷ್ಣ ವೃಂದಾವನವನ್ನು ವಿದೇಶದಲ್ಲಿ ನಿರ್ಮಿಸಿದ್ದಾರೆ. 5ನೇ ಪರ್ಯಾಯಕ್ಕೆ ಕೂತುಕೊಳ್ಳುವ ಮೊದಲು 108 ಕೃಷ್ಣ ವೃಂದಾವನವನ್ನು ವಿದೇಶದಲ್ಲಿ ಮಾಡಬೇಕನ್ನುವಂಥ ಸಂಕಲ್ಪ ಮಾಡಿದ್ದಾರೆ. ಪ್ರಾಯಶಃ ಈ ಎಲ್ಲ ಕಾರ್ಯಕ್ರಮಗಳು ಅವರಿಗೆ ಪ್ರೇರಣೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಹಾಗಾಗಿ ನಾವೆಲ್ಲರೂ 1 ತಿಂಗಳುಗಳ ಕಾಲ ಸಮಯವನ್ನು ಕೊಟ್ಟು ಒಂದು ಅಳಿಲ ಸೇವೆ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಅವರ 2ನೇ ಪರ್ಯಾಯದಲ್ಲಿ ಗೀತಾ ಮಂದಿರ ನಿರ್ಮಾಣ ಆಯಿತು. ಮತ್ತು ಸ್ವಾಗತ ಗೋಪುರ, ಉಡುಪಿಯ ಒಂದು ಲ್ಯಾಂಡ್ ಮಾರ್ಕ್ ಕಿನ್ನಿಮುಲ್ಕಿಯಲ್ಲಿ ಸ್ವಾಗತ ಗೋಪುರ ನಿರ್ಮಾಣ ಆದದ್ದು 92ರಲ್ಲಿ ಪೊತ್ತಿಗೆ ಸ್ವಾಮಿಯ 2ನೇ ಪರ್ಯಾಯದಲ್ಲಿ. 3ನೇ ಪರ್ಯಾಯದಲ್ಲಿ ಅನ್ನಬ್ರಹ್ಮ, ಅನ್ನಧರ್ಮ ಮತ್ತು ನವರತ್ನ ಖಚಿತವಾದಂಥ ರಥ ನಿರ್ಮಾಣ ಆಯಿತು. ಈ ಪರ್ಯಾಯದಲ್ಲಿ ವಿಶ್ವವೇ ಉಡುಪಿಯತ್ತ ನೋಡುವಂತಹ ಒಂದು ವಿಶ್ವಗೀತ ಪರ್ಯಾಯ ಅಂತ ಹೇಳಿ ಒಂದು ವಿಭಿನ್ನವಾದಂತಹ ಯೋಜನೆಯನ್ನು ಪರಮಪೂಜ್ಯ ಸ್ವಾಮೀಜಿಗಳು ಹಾಕಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಾಡ್ದು ಈ 1 ತಿಂಗಳು ನವೆಂಬರ್ 8ರಿಂದ ಡಿಸೆಂಬರ್ 7ರವರೆಗೆ ಗೀತಾ ಮಾಸೋತ್ಸವ ಕಾರ್ಯಕ್ರಮ ನಡೀತದೆ. ನವೆಂಬರ್ 28ಕ್ಕೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಇಲ್ಲಿ ನಡೆಯುವಂತಹ ಲಕ್ಷಕಂಠ ಗೀತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. 29ಕ್ಕೆ ಗೀತಾ ಮಹಾಯಾಗ ಈ ಸಾನ್ನಿಧ್ಯದಲ್ಲಿ ಜರುಗಲಿಕ್ಕಿದೆ. 30ಕ್ಕೆ ಮತ್ತೆ ಪುನಃ ಸಾಧು ಸಂತರ ಸಮಾವೇಶದಲ್ಲಿ ಉತ್ತರ ಪ್ರದೇಶದ ಗೌರವಾನ್ವಿತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರವರು ಪಾಲ್ಗೊಳ್ಳಿಕ್ಕಿದ್ದಾರೆ. ಹಾಗಾಗಿ 1 ತಿಂಗಳುಗಳ ಕಾಲ ಉಡುಪಿಯ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಜೊತೆಗೆ ಪ್ರಧಾನಿಯವರ ಕಾರ್ಯಕ್ರಮ, ಸಂತ ಸಮಾವೇಶ, ಯೋಗಿಯವರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ ಆ ಜವಾಬ್ದಾರಿಯನ್ನು ನಮಗೆಲ್ಲರಿಗೂ ಕೊಟ್ಟಿರುವಂಥದ್ದು ನಮ್ಮ ಅವಕಾಶ ಅಂತ ನಾವು ಭಾವಿಸ್ತೇವೆ.
ಕಳೆದ ದಸರಾ ಕಾರ್ಯಕ್ರಮದಲ್ಲಿ ನಾವು ಶಾರದೋತ್ಸವ ಸಮಿತಿಯ ನೇತೃತ್ವದಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ ಇಲ್ಲಿ ವ್ಯವಸ್ಥೆ ಆಗಿದೆ. ನಾಡಿನ ಕಾರ್ಯಕ್ರಮದಲ್ಲೂ ಶಾರದೋತ್ಸವದ ಪೂರ್ತಿ ಸಮಿತಿ ಜೊತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಇಡೀ ತಂಡ, ಪತಂಜಲಿ ಯೋಗ ಸಮಿತಿಯವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಜಿಲ್ಲಾ ಮತ್ತು ತಾಲೂಕು ಬ್ರಾಹ್ಮಣ ಸಮಿತಿಯ ಪ್ರಮುಖರು, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ದೈವಜ್ಞ ಬ್ರಾಹ್ಮಣರ ಯುವಕರ ಸಂಘ, ನಮ್ಮ ಮಣ್ಣೋಳಿ ಗುಜ್ಜಿಯ ಗಣೇಶೋತ್ಸವ ಸಮಿತಿ, ಚಕ್ರತೀರ್ಥದ ಯುವಕರ ತಂಡ, ಬ್ರಹ್ಮಾವರದ ಯುವಕರ ತಂಡ, ಹಿಂದೂ ಜಾಗರಣ ವೇದಿಕೆ, ಮಾತೃಮಂಡಲಿ, ಉಡುಪಿ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟ, ಇವರೆಲ್ಲರ ಪ್ರಮುಖರ, ನಮ್ಮ ಕುಲಾಲ ಸಮಾಜ ಸಂಘ, ನಮ್ಮ ಡಾಕ್ಟರ್ ಶಿವಾನಂದ ನಾಯ್ಕರಿದ್ದಾರೆ, ಜೊತೆಗೆ ನಮ್ಮ ನಗರ BJPಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, BJP ಪರಿವಾರದ ಎಲ್ಲ ಪ್ರಮುಖರು. ಈಗಾಗಲೇ ನಾಗರಾಜಾಚಾರ್ಯರು ಉಲ್ಲೇಖ ಮಾಡಿದಾಗ ಇಡೀ ಸಮಾಜವನ್ನು, ಹಿಂದೂ ಸಮಾಜವನ್ನು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಬೇಕು, ಜೋಡಿಸಿಕೊಳ್ಬೇಕು ಅನ್ನುವಂತಹ ನಿರೀಕ್ಷೆ ಪುತ್ತಿಗೆ ಸ್ವಾಮಿಗಳಿಗಿದೆ. ಹಾಗಾಗಿ ಇವತ್ತಿನಿಂದಲೇ ನಾವು ನವಂಬರ್ 30ರವರೆಗೆ, ಡಿಸೆಂಬರ್ 7ರ ತನಕ ಕಾರ್ಯಕ್ರಮ ಇದೆ. ನವಂಬರ್ 30ರ ತನಕ ನಾವು ಪೂರ್ಣ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಜೊತೆಗೆ ಕೃಷ್ಣನ ಈ ಸಾನ್ನಿಧ್ಯ ಮತ್ತು ಪುತ್ತಿಗೆ ಸ್ವಾಮೀಜಿಗಳಿಗೆ ಒಂದಿಷ್ಟು ನಾವು ಅವರ ಕೈಯನ್ನು ಬಲಪಡಿಸಬೇಕು, ನಾವೆಲ್ಲ ಸಮಯವನ್ನು ಕೊಡಬೇಕು. ಈಗಾಗಲೇ ನಾಗರಾಜಾಚಾರ್ಯರು ವಿಶೇಷವಾದ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮ ಮುಂದೆ ಸಂಘಟನೆ ಆಗಬೇಕು, ಸಂಪರ್ಕ ಆಗಬೇಕು, ಪ್ರಚಾರ ಆಗಬೇಕು, ನಗರ ಅಲಂಕಾರ ಆಗಬೇಕು, ಕಾರ್ಯಕ್ರಮದ ವ್ಯವಸ್ಥೆ ಆಗಬೇಕು. ಈ ಎಲ್ಲ ಜವಾಬ್ದಾರಿಯನ್ನು ನಾವು ಒಂದು ತಂಡವಾಗಿ ನಿರ್ವಹಿಸಬೇಕು. ಸಮಿತಿಯನ್ನು ನಾವು ಇವತ್ತಿನ ಸಂಜೆಯೊಳಗೆ ಪೂರ್ಣಗೊಳಿಸಿ ನಿಮಗೆಲ್ಲರಿಗೂ ಅದರ ಮಾಹಿತಿಯನ್ನು ಕಳಿಸ್ತೇವೆ. ಯಾರಿಗೆಲ್ಲ ಏನು ಜವಾಬ್ದಾರಿ ಅನ್ನುವಂಥ ಮಾಹಿತಿಯನ್ನು ಕಳಿಸ್ತೇವೆ. 1 ಲಕ್ಷದ ಗುರಿಯನ್ನು ಸ್ವಾಮೀಜಿಗಳು ಕೊಟ್ಟಿದ್ದಾರೆ. ಅಷ್ಟು ಸುಲಭದ ಮಾತಲ್ಲ, 1 ಲಕ್ಷ ಜನ ಸೇರಿಸಬೇಕು. ನಮಗೆ ಒಂದು ಪ್ಲಸ್ ಏನು ಕೇಳಿದರೆ, ಒಂದು ಕೃಷ್ಣನ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವಂತಹ ಕೋಟಿ ಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜನರಿದ್ದಾರೆ. ಜೊತೆಗೆ ನರೇಂದ್ರ ಮೋದಿಯವರು ಬರುವಂಥ ಕಾರ್ಯಕ್ರಮ 50% ನಮಗೆ ಸುಲಭ ಆಗಿದೆ. ಇನ್ನುಳಿದಂಥ 50% ಜನರನ್ನು ಸೇರಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಉಡುಪಿ ನಗರದಲ್ಲಿ 35 ವಾರ್ಡ್ ಇದೆ. ಈಚೆ ಉದ್ಯಾವರ ನದಿಯಿಂದ ನಮ್ಮ ಸ್ವರ್ಣ ನದಿಯವರೆಗೆ ಸುಮಾರು 20-25 ಪಂಚಾಯತ್ಗಳು ಬರ್ತದೆ. ಈ ವ್ಯಾಪ್ತಿಯಲ್ಲಿ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ 25,000 to 30,000 ಜನರನ್ನು ಈ ಭಾಗದಲ್ಲೇ, ವಿಷ್ಣು ಅವರು, ಈ ಭಾಗದಲ್ಲೇ ಸೇರಿಸುವಂಥ ಪ್ರಯತ್ನವನ್ನು ಮಾಡಬೇಕು. 35 ನಗರಸಭೆಯ ವಾರ್ಡ್ ಇದೆ. ಪ್ರತಿ ಮನೆಗೆ ಈ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ವಾರ್ಡ್ ವೈಸ್ ಜವಾಬ್ದಾರಿ ವಹಿಸಿಕೊಂಡು ಮಾಡಿದರೆ ಅತ್ಯಂತ ಸುಲಭ ಆಗ್ತದೆ. ಬ್ರಹ್ಮಾವರ ವಲಯ ಮತ್ತು ಕಾಪು ವಲಯದಲ್ಲೂ ಇದೇ ರೀತಿಯ ಸಂಘಟನೆಯನ್ನು ಮಾಡಬೇಕು. ಜೊತೆಗೆ ಹಿರಿಯಡ್ಕ ವಲಯ, ಜೊತೆಗೆ ಕುಂದಾಪುರ, ಕಾರ್ಕಳ ಮತ್ತು ಬೈಂದೂರು, ಅಲ್ಲಿಯೂ ಸಹ ನಾವು ಒಟ್ಟು 243 ಗ್ರಾಮ ಇದೆ ಉಡುಪಿ ಜಿಲ್ಲೆಯಲ್ಲಿ. 243 ಗ್ರಾಮದ ಪ್ರತಿ ಮನೆಗೆ ಈ ಕರಪತ್ರ ಮತ್ತು ನಮ್ಮ ಕೃಷ್ಣ ಮಠದ ಈ ಕಾರ್ಯಕ್ರಮದ ಆಹ್ವಾನ ಪತ್ರವನ್ನು ಮುಟ್ಟಿಸುವ ಪ್ರಯತ್ನ ಮಾಡಿದರೆ ಖಂಡಿತ 100ಕ್ಕೆ 101 ಲಕ್ಷ ಜನ ಸೇರಿಸುವಂಥದ್ದು ಕಷ್ಟ ಆಗಲಿಕ್ಕಿಲ್ಲ ಅಂತ ನಾವು ಭಾವಿಸ್ತೇವೆ. ನಮ್ಮಲ್ಲಿ ಬೇರೆ ಬೇರೆ ಗ್ರಾಮ ಸಮಿತಿಯ ವ್ಯವಸ್ಥೆ ಇದೆ. ಮುಂದೆ ಭಜನ ಪರಿಷತ್ನ ಮೀಟಿಂಗ್ ಆಗ್ತದೆ. ಭಜನ ಪರಿಷತ್ನವರು ಇಡೀ ಜಿಲ್ಲೆಯನ್ನು ಸಂಪರ್ಕ ಮಾಡ್ತಾರೆ. ಸಂಘ ಪರಿವಾರದ ಸಭೆ ಸಹ ಮುಂದಿನ ದಿವಸಗಳಲ್ಲಿ ಆಗ್ತದೆ. ಇಡೀ ಜಿಲ್ಲೆಯ ಬೇರೆ ಬೇರೆ ಸಮುದಾಯ ಮತ್ತು ಜಾತಿ ಸಂಘಟನೆಗಳು, ಜೊತೆಗೆ ಸಾಸ್ ಅಯ್ಯಪ್ಪ ಸೇವಾ ಸಮಾಜನ ಪ್ರಮುಖರು ಸಹ ಇಲ್ಲಿದ್ದಾರೆ. ಈ ಎಲ್ಲ ಸಂಘಟನೆಗಳನ್ನು ಕೂಡಿಕೊಂಡು ಇಡೀ ಜಿಲ್ಲೆಯ ಎಲ್ಲ ಮನೆಗಳನ್ನು ಮುಟ್ಟುವಂತಹ ಪ್ರಯತ್ನವನ್ನು ನಾವು ಮುಂದೆ ಮಾಡಲಿಕ್ಕಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಬೇಕು. ಈಗಾಗಲೇ ನಾಗರಾಜಾಚಾರ್ಯರು ಬೇರೆ ಬೇರೆ ವಿಭಾಗವನ್ನು ಉಲ್ಲೇಖ ಮಾಡಿದರು. ಆದರೆ ಕೆಲವು ಪ್ರಮುಖವಾದಂತಹ ವಿಭಾಗ ಇದೆ. ಕಾರ್ಯಾಲಯವನ್ನು ಸ್ವಾಮೀಜಿಯವರು ಈಗ ತಾನೇ ಉದ್ಘಾಟನೆ ಮಾಡಿದ್ದಾರೆ. ಇವತ್ತಿನಿಂದಲೇ ಕಾರ್ಯಾಲಯ ಸಕ್ರಿಯ ಆಗಬೇಕು. ಅದಕ್ಕೆ ಪೂರ್ಣ 1 ತಿಂಗಳಿಗೆ ಸಮಯ ಕೊಡುವಂತಹ 1-2-3 ಜನರನ್ನು ಗುರುತಿಸಿ ಇವತ್ತಿನಿಂದಲೇ ಕಾರ್ಯಾಲಯವನ್ನು ಆ್ಯಕ್ಟಿವ್ ಮಾಡ್ತೇವೆ. ಜೊತೆಗೆ ಸಂಘಟನೆ ಮತ್ತು ಸಂಪರ್ಕ, ಇದು ಅತ್ಯಂತ ಪ್ರಮುಖವಾದಂಥದ್ದು. ಉಡುಪಿ ನಗರ ಮತ್ತು ಇಡೀ ಜಿಲ್ಲೆಯನ್ನು ಮುಟ್ಟುವಂಥ ಕೆಲಸವನ್ನು ನಾವು ಸಮಿತಿಯವರು ಮಾಡಬೇಕು. ಸ್ವಯಂ ಸೇವಕರು, ಈಗಾಗಲೇ ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತನ್ನು ಸಂಪರ್ಕ ಮಾಡಿದ್ದೇವೆ. 100ಕ್ಕೂ ಮಿಕ್ಕಿದಂಥ ಸ್ವಯಂ ಸೇವಕರನ್ನು ನಾವು ಕೊಡ್ತೇವಂತೇಳಿ ABVP ಅವರು ಹೇಳಿದ್ದಾರೆ. ಹಾಗಾಗಿ ವಿಶೇಷವಾಗಿ ಸ್ವಯಂ ಸೇವಕರು, ವೇದಿಕೆ ಸಭೆಗೆ ಬರಬೇಕು. ಇಲ್ಲದಿದ್ದರೂ ಕೂಡ ನಾವು ಅವರು ಅಥವಾ ರೋಡ್ ಶೋ ಇದ್ದರೆ ಅವರು ಬರುವ ಜಾಗದಲ್ಲಿ ಇರತಕ್ಕಂಥ ಅಷ್ಟು ಜನ ಜಾಸ್ತಿ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಉಂಟು. ಇನ್ನು ಭದ್ರತಾ
ಅಧಿಕಾರಿಗಳು ಸದ್ಯದಲ್ಲೇ ಬರಲಿಕ್ಕಿದ್ದಾರೆ. ಅವರು ಅದರ ಬಗ್ಗೆ ನಮಗೆ ನಿರ್ದೇಶನ ಕೂಡ ಕೊಡಲಿಕ್ಕಿದ್ದಾರೆ. ಅಂತೂ ನಾವೆಲ್ಲರೂ ಕೂಡ ವಿಶೇಷವಾಗಿ ಆ ಕಾರ್ಯಕ್ರಮವನ್ನು ಭಾಗವಹಿಸಲಿಕ್ಕೆ ಅಂತಲೇ ಬರೋದರಿಂದ ಸಾರ್ವಜನಿಕರಿಗೆ ವಿಶೇಷವಾಗಿ ಅವರಲ್ಲಿರ್ತಕ್ಕಂಥ ಗೊಂದಲವನ್ನು ಅಥವಾ ಗಾಬರಿ ನಮಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಸೆಕ್ಯುರಿಟಿ ಇರ್ತದೆ ಬಿಡುವುದಿಲ್ಲ ಅಂಥೇಳಿ ಆ ಭಾವನೆ ಬೇಡ. ಸಭಾ ಕಾರ್ಯಕ್ರಮ ಆಗತಕ್ಕಂತಹ ಜಾಗದಲ್ಲಿ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ. ಮತ್ತು ಸಾಮಾನ್ಯ ಒಂದು ಅಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥ ಒಂದು ಕ್ರಮ ಎಲ್ಲಿ ಹೋದರೂ ಕೂಡ ಅದು ಇರ್ತದೆ. ಅದಕ್ಕೆ ನಾವು ಒಳಗಾಗಬೇಕು. ಆ ತಪಾಸಣೆಯ ನಂತರ ಅಲ್ಲಿ ಇರತಕ್ಕಂಥ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಅದಕ್ಕೋಸ್ಕರ ಇದು ಸಾರ್ವಜನಿಕರಲ್ಲಿ ಜಾಸ್ತಿ ಹೆಚ್ಚು ಹೇಳಿ ಅಲ್ಲಿ ಆ ಸಮಯದಲ್ಲಿ ನಾವು ಸ್ಥಳೀಯರು ಹೆಚ್ಚು ಬೇಗ ಬರುವ ಹಾಗೆ ಮಾಡಿದರೆ ಒಳ್ಳೆಯದು. ಕಾರ್ಯಕ್ರಮ ಈಗ ನಾವು ಸೂಚನೆ ಮಾಡಿದಾಗೆ 12 ಗಂಟೆಗೆ ಅವರು ಬರೋದು, 12-12:30 ಒಳಗಡೆ ಗೀತಾ ಮಂದಿರಕ್ಕೆ ಬರ್ತಾರೆ ಕೃಷ್ಣ ದರ್ಶನ ಆಗಿ, ಅಲ್ಲಿ ಸ್ವಾಮಿಗಳ ಭೇಟಿ. ಆನಂತರ ಅವರು ಸ್ವಲ್ಪ ಲಘುಪಹಾರ ಸ್ವೀಕಾರ ಮಾಡಿ 12:30ಕ್ಕೆ ವೇದಿಕೆಗೆ ಬರ್ತಾರೆ. 1 ಗಂಟೆಗೆ 1:01ವರೆಗೆ ಅವರು ನಿರ್ಗಮಿಸಬೇಕು. ಆ 3/4 ಗಂಟೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಮತ್ತೆ ಆ 1 ಗಂಟೆ ಮುಂಚೆ ಅಂದರೆ 11 ಗಂಟೆ ಒಳಗಡೆ ಎಲ್ಲರೂ ಕೂಡ ಸೇರಬೇಕು ಎಂಬುದು ಅಭಿಪ್ರಾಯ. 11:11ವರೆಗೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು 9 ಗಂಟೆಯಿಂದ ನಮ್ಮ ಸ್ಥಳೀಯರು ಸ್ವಾಗತ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಗಳು ಮತ್ತು ಸೇರಿಸಿ ಕೂತ್ಕೊಳಿಸ್ತಕ್ಕಂಥ ವ್ಯವಸ್ಥೆಗಳು ಕೂಡ ಆಗಬೇಕು. ಹಾಗಾಗಿ ಎಲ್ಲ ಕಡೆಯಿಂದ ಕೂಡ ಜನರನ್ನು ನೀವು ಸ್ವಾಗತ ಮಾಡಿ ಅವರನ್ನು ಬರಲಿಕ್ಕೆ ಹೇಳಿ ಈ ಕಾರ್ಯಕ್ರಮದ ಒಂದು ನೋಡಿ ಮೋದಿಯವರು ಖುಷಿಪಡಬೇಕು. ನಾವು ಕೂಡ ನಮ್ಮ ಪ್ರಧಾನಮಂತ್ರಿಯವರು ಉಡುಪಿಗೆ ಬಂದದ್ದು ಸಹಜವಾಗಿ ಈಗ ಅನೇಕ ಬಾರಿ ಇವರು ಈ ಕಡೆಯಲ್ಲಿ ಬಂದು ಹೋಗಿದ್ದಾರೆ. ಅದಕ್ಕೆ ಪ್ರಯತ್ನ ಕೂಡ ಬೇರೆ ಬೇರೆ ಪರ್ಯಾಯದಲ್ಲಿ ಮಾಡಿದ್ದುಂಟು. ಆದರೆ ಅದು ಯಾವುದೋ ಕಾರಣದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಕೃಷ್ಣನ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ. ಅದು ಕೂಡ ಅವರಲ್ಲಿ ಒಂದು ನಾನು ಬರಬೇಕು ಎಂಬ ಒಂದು ತುಡಿತ ಕೂಡ ಇದೆ. ಹೇಗೆ ಗಂಗೆಯನ್ನು ಅನೇಕ ಜನ ತರಲಿಕ್ಕೆ ಪ್ರಯತ್ನ ಮಾಡಿದರು. ಎಲ್ಲರ ಪ್ರಯತ್ನದಲ್ಲಿ ಒಬ್ಬರು ಯಾರ ಪ್ರಯತ್ನ ಕೊನೆಗೆ ಸಕ್ಸಸ್ ಆಯಿತು, ಭಗೀರಥನ ಪ್ರಯತ್ನ. ಹಾಗೆ ನಮ್ಮ ಭಗೀರಥನಾಗಿರ್ತಕ್ಕಂಥ ಪೂಜ್ಯ ಶ್ರೀಪಾದರು ಮತ್ತೆ ಮತ್ತೆ ಪುನಃ ಈ ಭಗವದ್ಗೀತೆಯ ಒಂದು ಪ್ರಚಾರದ ಅಭಿಯಾನ ತೊಳ್ಕೊಂಡು ಅವ್ರನ್ನ ಬರಬೇಕಂತೇಳಿ ಅವ್ರ ಸಂಕಲ್ಪ ಶಕ್ತಿ ಅಷ್ಟು ಸದೃಢವಾಗಿದೆ. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಬರತಕ್ಕಂಥ ಅವಕಾಶ ನಮಗೆಲ್ಲರಿಗೂ ಕೂಡ ಸಿಕ್ಕಿದೆ. ಹಾಗಾಗಿ ಈಗ ನಮ್ಮ ಸುಪ್ರಸಾದ್ ಶೆಟ್ಟರು ಹೇಳಿದಾಗೆ ನಮ್ಮೆಲ್ಲರ ಕರ್ತವ್ಯ ಏನಂತ ಹೇಳಿದರೆ ನಾವು ಇದನ್ನು ಯಶಸ್ವಿಯಾಗಿ ಮಾಡಬೇಕು. ಯಾಕೆಂದರೆ ಇದರಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಅವರಿಗೆ ಇಷ್ಟಪಡತಕ್ಕಂತಹ ಮೋದಿಯವರೇ ಸ್ವತಃ ಇಷ್ಟಪಡತಕ್ಕಂಥ ಕಾರ್ಯಕ್ರಮ. ಇದು ಯಾವುದೇ ಚುನಾವಣಾ ಪ್ರಚಾರ ಅಲ್ಲ, ಏನೂ ಅಲ್ಲ. ಉಡುಪಿಯ ಒಂದು ಮಹಿಮೆಯನ್ನು ತಿಳಿಲಿಕ್ಕೆ ಅವರು ಬರುವಂಥದ್ದು. ಭಗವದ್ಗೀತೆಯ ಎಲ್ಲ ನಮ್ಮ ಬಂಧುಗಳನ್ನು ಅವರು ನೋಡಲಿಕ್ಕೆ ಬರುವಂಥದ್ದು. ಅದನ್ನು ಬರೋದು ನಾವೆಲ್ಲರೂ ಕೂಡ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಹಾಗಾಗಿ ಜನರಲ್ಲಿರ್ತಕ್ಕಂಥ ಯಾವುದೇ ಒಂದು ಗೊಂದಲಗಳನ್ನು ಕೂಡ ನೀವು ಪರಿಹಾರ ಮಾಡಿ ಬೇರೆ ಬೇರೆ ಈಗಾಗಲೇ ನಾವು ಒಂದು ಕಮಿಟಿಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಸೂಚನೆಗಳನ್ನು ಕೂಡ ಮಾಡಬೇಕು. ಎಲ್ಲ ಸಮುದಾಯದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಾವೆಲ್ಲ ರೀತಿಯ ಒಟ್ಟಿಗೆ ಸೇರಿ ಒಂದು ಹಿಂದೂ ಸಮಾಜೋತ್ಸವದಾಗೆ, ಒಂದು ಮಿನಿ ಹಿಂದೂ ಸಮಾಜೋತ್ಸವದಾಗೆ ಹಿಂದೆ ಆಗಿದೆ ಬೇಜಾರ್ಸಿಗಳ ಒಂದು ಕಾಲದಲ್ಲಿ, ಅಲ್ಲಿ MGMನಲ್ಲಿ ಆಗಿದೆ. ಇಲ್ಲಿ ಕೂಡ ಈಗ ನಮಗೆ ಸ್ವತಃ ನಾನು ಪ್ರಧಾನ ಸ್ವಯಂ ಸೇವಕ ಅಂತ ಹೇಳ್ತಾರೆ ಮೋದಿಯವರು. ಹಾಗಾಗಿ ನಾವೆಲ್ಲರೂ ಕೂಡ ಅವರೇ ಹಾಗೆ ಹೇಳಿದ ನಂತರ ನಾವೆಲ್ಲರೂ ಕೂಡ ಸ್ವಯಂ ಸೇವಕರಂತ ಲೆಕ್ಕ. ಹಾಗಾಗಿ ಅಂಥ ದೊಡ್ಡ ಸ್ವಯಂ ಸೇವಕ ದೇಶದ, ಅದು ಕೂಡ ವಿಶ್ವದ ನಂಬರ್ 1 ನಾಯಕ ಅವರು ಬರ್ತಾಯಿದ್ದಾರೆ. ಹಾಗಾಗಿ ನಾವು ಅದನ್ನು ಈ ಉಡುಪಿಯ ಇಲ್ಲಿಯ ಕೃಷ್ಣನ ಮಹಿಮೆ ಆ ರೀತಿ ಇದೆ, ಅಂಥ ಸೆಳೆತ ಈ ಕೃಷ್ಣನಿಗಿದೆ. ಅದನ್ನು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅದನ್ನು ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಹಾಗೆ ನಾವು ಕೂಡ ಧನ್ಯರಾಗಲಿಕ್ಕೆ ಒಂದು ಅವಕಾಶಗಳನ್ನು ಕೂಡ ಸ್ವಾಮೀಜಿಯವರು ಕಲ್ಪಿಸಿದ್ದಾರೆ. ಮತ್ತು ನಮ್ಮ ಯೋಗಿ ಆದಿತ್ಯನಾಥ್ ಅವರು ಕೂಡ ಬರ್ತಾಯಿದ್ದಾರೆ. ಅವರು ಇನ್ನೂ ನಿಗದಿ ಮಾಡಲಿಲ್ಲ. ಅವರೀಗ ಬಿಹಾರದ ಒಂದು ಚುನಾವಣೆಯ ಒಂದು ಅವಸರದಲ್ಲಿ ಇರೋದ್ರಿಂದ ಅವರು ಡೇಟನ್ನು 30ಕ್ಕೆ ನಾವಾಗೆ ಸ್ವತಃ ಹೋಗಿ ಅಲ್ಲಿ ಕೊಟ್ಟು ಬಂದಿದ್ದೇನೆ. ನಮ್ಮ ತಂಡ ಅಲ್ಲಿ ಬಂದಿದ್ದಾರೆ. ಅವರು ಬರುವ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಹಾಗಾಗಿ ಅದು ಕೂಡ 2 ದಿವಸದಲ್ಲಿ ಇದೆ. ಹಾಗಾಗಿ ನಮಗೊಂದು 15ನೇ ತಾರೀಕಿನ ಸಮಯದಲ್ಲಿ ಸರಿಯಾದ ಒಂದು ಮಾಹಿತಿ ಸಿಗ್ಬೋದು ಅಲ್ಲಿ ಎಲೆಕ್ಷನ್ ಮುಗಿದ ನಂತರ. ಅಂದು 2ಕ್ಕೂ ಕೂಡ ನಾವು ತಯಾರಾಗಿ ಉಡುಪಿಯ ಒಂದು ಸಂಘಟನೆಯ ಒಂದು ಕೌಶಲ್ಯವನ್ನು ಕೂಡ ನಾವು ತೋರಿಸಬೇಕು. ಎಲ್ಲರೂ ಕೂಡ ಈ ಪರ್ಯಾಯದ ಒಂದು ಶಿಖರಪ್ರಾಯವಾಗಿರ್ತಕ್ಕಂಥ ಕಾರ್ಯಕ್ರಮ ಸದ್ಯ ಭವಿಷ್ಯದಲ್ಲಿ ಜನವರಿಯಲ್ಲಿ ಪರ್ಯಾಯ ಮುಗಿತಾ ಇದೆ. ಹಾಗಾಗಿ ಪರ್ಯಾಯದ ಒಂದು ಮೇರು ಕಾರ್ಯಕ್ರಮ, ಆ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲರೂ ಕೂಡ
ಸ್ವಾಮಿಗಳು ಈಗಾಗಲೇ ಹೇಳಿದ್ರೆ ವಿಶ್ವಗೀತಾ ಪರ್ಯಾಯ ಅಂತೇಳಿ ನಮ್ಮ ಪರ್ಯಾಯ. ಹಾಗಾಗಿ ನೀವೆಲ್ಲರೂ ಕೂಡ ಈಗಾಗಲೇ ಸಹಕಾರ ಕೊಟ್ಟಿದ್ದೀರಿ. ಎಲ್ಲ ಕಡೆಯಿಂದ ಕೂಡ ನಮಗೆ ಒಳ್ಳೆಯ ಸಮಾಚಾರಗಳು ಕೇಳ್ತಾ ಬರ್ತದೆ. ಉಡುಪಿಯ ಪುತ್ತಿಗೆ ಸ್ವಾಮಿಗಳ ಪರ್ಯಾಯ ಅಂತೇಳಿ ಅದು ನಮಗೆ ಮುಕ್ತವಾಗಿ ಎಲ್ಲಿ ಕೂಡ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಎಲ್ಲ ಜನರು ಕೂಡ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಕೂಡ ನೋಡುವ ಅವಕಾಶ ಇದೆ ಅಂತೇಳಿ ಎಲ್ಲ ಕಡೆ ಹೇಳುವುದನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಈ ಒಂದು ಶಿಖರಪ್ರಾಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸುಪ್ರಸಾದ್ ಶೆಟ್ಟರ ಒಂದು ನೇತೃತ್ವದಲ್ಲಿ ಹಾಗೆ ನಾವೆಲ್ಲರೂ ಕೂಡ ಸೇರಿ ಎಲ್ಲ ಸಮಾಜದ ಪ್ರಮುಖರನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಅನುಗ್ರಹಕ್ಕೆ ತನ್ಮೂಲಕ ಪಾತ್ರರಾಗೋಣ ಅಂತೇಳಿ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಿಶ್ವ ಸ್ಲೋಗನ್ಗಳನ್ನು ನಾವು ಪ್ರಚಾರ ಮಾಡಬೇಕು. ಈಗಾಗಲೇ ನಾನು LKG ಅಂತ ಹೇಳಿದೆ. LKG ವಿಶ್ವಗೀತಾ ಪರ್ಯಾಯಕ್ಕೆ ವಿಶ್ವನಾಯಕ. ಹಾಗೆ ಇನ್ನೂ ಒಂದೆರಡು ಇದನ್ನು ನಾವು ಯಾಕಂತ ಹೇಳಿದ್ರೆ ಆಗ ಜನರಿಗೆ ಅದರ ಒಂದು ನಿಜವಾದ ಒಂದು ಪ್ರಾಮುಖ್ಯತೆ ಅಥವಾ ಒಂದು ಇಂಪಾರ್ಟೆನ್ಸು ಆ ರೀತಿ ಒಂದು ತಿಳಿಯಪಡಿಸಲಿಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಏನು ಕಾರ್ಯಕ್ರಮ, ಯಾವತ್ತು ಕಾರ್ಯಕ್ರಮ, ಎಲ್ಲಿ ಕಾರ್ಯಕ್ರಮ, ಅದರ ಪ್ರಾಮುಖ್ಯತೆ ಏನು, ಇದನ್ನೆಲ್ಲ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ನೀವೆಲ್ಲ ಹಿಂದೆ ಕೂಡ ಭಾಳಷ್ಟು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದವರು. ಈ ಎಲ್ಲ ವಿಷಯಗಳನ್ನು ತಿಳಿದ ನಂತರ ಯಾವುದಾದ್ರೂ ವಿಷಯಗಳೆಲ್ಲ ಬಿಟ್ಟು ಹೋಗಿದರೆ ಮತ್ತೆ ಅಲ್ಲದೆ ಇದರ ಬಗ್ಗೆ ಇನ್ನೂ ವಿಶೇಷವಾಗಿ ಈ ರೀತಿ ಮಾಡಬಹುದು ಅಂತ ಏನಾದರೂ ಒಂದು ಸಲಹೆ ಸೂಚನೆಗಳು ಇದ್ದರೆ ಅದನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ಡಾಕ್ಟರ್ ಶಿವಾನಂದ್ ಅವರು ಒಂದು ತಮ್ಮ ಅನಿಸಿಕೆಗಳನ್ನು ಇದರಲ್ಲಿ. ಯಾಕಂದರೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿದಾಗ ಅಂದರೆ ಎಲ್ಲ ಸಮಯದಲ್ಲಲ್ಲ, ಸ್ವಲ್ಪ ವೈದ್ಯಕೀಯ ಸೇವೆ ಬೇಕಾಗ್ಬೋದೇನೋ ಅಂಥೇಳಿ ಮಾಡಿದೆಲ್ಲ. ಸೊ ನಾವು ಸಂಘ ಪರಿವಾರದ್ದೇ ನ್ಯಾಷನಲ್ ಮೆಡಿಕೋಸ್ ಆರ್ಗನೈಜೇಷನ್ ಅಂತ ಇದೆ. ಅದರಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ, ಇಂಟರ್ನ್ಸು ಇದ್ದಾರೆ, ವೈದ್ಯರು ಇದ್ದಾರೆ. ಆ ಒಂದು ತಂಡವನ್ನು ನಾನು ಮಾತಾಡಿಸಿ ಯಾವತ್ತಿನ ದಿವಸ ಅವರ ಸೇವೆ ಬೇಕಾಗ್ಬೋದು ಅದನ್ನು ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳ ಒಂದು ಅವಶ್ಯಕತೆ ಇದ್ದಾಗ ಒಂದು ತಂಡ ಬೇಕಾಗ್ತದೆ, ಆ ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ ಅದನ್ನು ಪ್ರಯತ್ನ ಮಾಡ್ತೇನೆ. ಮತ್ತು ಯಾರಿಗಾದರೂ ಇದೇ ಸಮಯದಲ್ಲಿ ರಕ್ತದೊತ್ತಡ ಇರ್ಬೋದು ಅಥವಾ ಶುಗರ್ ಇರ್ಬೋದು, ಬಂದವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಸೇರಿರ್ತೇವೆ ದೊಡ್ಡ ಸಂಖ್ಯೆಯಲ್ಲಿ, ಆ ವ್ಯವಸ್ಥೆಯನ್ನು ಪೂರ್ಣ ಉಚಿತವಾಗಿ ಮಾಡುವಂಥ ವ್ಯವಸ್ಥೆಯನ್ನು ಸಹಿತ ನನ್ನದೇ ಸೆಂಟ್ರ್ ಮುಖಾಂತರ ಅದನ್ನು ಮಾಡಿಕೊಡ್ತೇನೆ. ಇದಿಷ್ಟನ್ನು ಯಾಕಂದರೆ ಇದು ದೊಡ್ಡ ಕಾರ್ಯಕ್ರಮ ಆದ್ದರಿಂದ ನಮ್ಮ ಮನೆಯಲ್ಲೂ ನನ್ನ ಶ್ರೀಮತಿ ಈಗಾಗಲೇ 2 ಪುಸ್ತಕ ಬರೆದಾಗಿದೆ. ಮನೇಲಿ ಕೂತ್ಕೊಂಡು ಬರಿತಾ ಇರ್ತಾಳೆ, ಅದನ್ನೇ ಆಲ್ರೆಡಿ ಮಾಡಿದ್ದಾಳೆ. ಸೊ ಹಾಗಾಗಿ ನಾವೆಲ್ಲ ಅವರವರ ಮನೆಯಲ್ಲಿ ನಾವು ಇದನ್ನು ಬರೆಯುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಯಾಕಂದರೆ ಇದು ವಿಶ್ವಗೀತ. ಯಾಕಂದರೆ ನಾವು ಆ ಮಟ್ಟಕ್ಕೆ ತಲುಪಬೇಕಾಗಿದೆ ಇವತ್ತು ನಾವು. ಯಾಕಂದರೆ ಬೇರೆ ಎಲ್ಲ ನಾವು ಹೋಲಿಕೆ ಮಾಡಿದ್ರೆ ಬೇರೆ ಧರ್ಮದವರಿಗೆ ಅವರಿಗೆ ದಿವಸಕ್ಕೆ ಒಂದು ದಿವಸ ಅದರ ಮೀಸಲಿಡ್ತಾರೆ. ನೋಡಬೇಕು ಆ ದಿವಸ ನಾವು ಅವರನ್ನು ಎಲ್ಲಿ ಇದನ್ನು ನಾವು ನೋಡ್ತೇವೆ. ನಾನು ಯಾಕೆ ಉಲ್ಲೇಖ ಮಾಡ್ತಿದ್ದೇನೆ, ನಾವು ಯಾಕೆ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳನ್ನಾಗಲಿ ನಮ್ಮ ಮನೆಗಳಲ್ಲಾಗಿ ನಾವು ಅದನ್ನು ಅಳವಡಿಸ್ಬೇಕಾಗತ್ತೆ. ಒಂದು ದಿವಸ ಅಲ್ದಿದ್ರು ಈ ರೀತಿಯ ಕಾರ್ಯಕ್ರಮ ಆದಾಗ ನಾವು ನಮ್ಮ ಇಲ್ಲಿ ಕೃಷ್ಣ ಮಠ ಇದೆ, ಇಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ, ಅವರನ್ನು ಆದಷ್ಟು ನಾವು ತೊಡಗಿಸ್ಲಿಕ್ಕೆ ಪ್ರಯತ್ನ ಮಾಡುವ. ಯಾಕಂದರೆ ನಾನು ಒಬ್ಬ ಮೆಡಿಕಲ್ ಕಾಲೇಜ್ನಲ್ಲಿ ಅಧ್ಯಾಪಕನಾಗಿ ನಾನು ಹೇಳ್ತಾ ಇದ್ದೇನೆ, ಯುವ ಸಮುದಾಯ ಇವತ್ತು ಏನೋ ಒಂದು ಬೇರೆ ನಾವು ಈ ವಿಷಯದಲ್ಲಿ ಈ ವಿಚಾರದಲ್ಲಿ ಇಲ್ಲಿ ಯಾಕೆ ಹೇಳ್ತಿದ್ದೇನೆ ಅಂದರೆ ಉದ್ದೇಶ ಇಷ್ಟೇ, ಅವರನ್ನೆಲ್ಲ ನಾವು ತೊಡಗಿಕೊಂಡಾಗ ನಮ್ಮ ಹಿಂದೂ ಸಮಾಜ ಬೆಳೀತದೆ. ಹಾಗಾಗಿ ಈ ಒಂದು ನಮ್ಗೆ ಅವಕಾಶ ಸಿಕ್ಕಿದೆ ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಇದರಲ್ಲಿ ತೊಡಗಿಸ್ಕೊಳ್ಳುವ. ಆದರೆ ನಮ್ಮ ಮಕ್ಕಳನ್ನೇ ಮೊನ್ನೆ ಯಾರು ಹೇಳ್ತಿದ್ರು, ನಿಮ್ಮ ಮಕ್ಕಳು ಇದ್ದಾರೆ ಯಾವುದೋ ಒಂದು ಸಂಘಟನೆ ವಿಚಾರದಲ್ಲಿ, ನಾವೆಲ್ಲ ನಮ್ಮ ಮಕ್ಕಳು ಇದ್ದಾರೆ, ನಾವು ಇದ್ದೇವೆ. ಅವರು ಅದನ್ನು ನೋಡಬೇಕಾಗಿ, ಯಾಕಂದ್ರೆ ನಾವು ಮಾಡುವಂಥ ಕಾರ್ಯಕ್ಕೆ ನಮಗೆ ಪ್ರಚಾರ ಬೇಡ, ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ಮುಂದುವರಿಸುವ. ಯಾಕಂದರೆ ಈ ವಿಶ್ವಗೀತೆ ಸುಮಾರು ಅಂದರೆ ಇದು ತಿಂಗಳುಗಟ್ಟಲೆಯಿಂದ ನಡೀತಾ ಇದೆ. ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡುವ. ಮತ್ತು ಇದರಲ್ಲಿ ಈ ಕಾರ್ಯದಲ್ಲಿ ತೊಡಗಿಕೊಳ್ಳಲಿಕ್ಕೆ ನಾವೆಲ್ಲ ಈ ಒಂದು ಮಾಡುವ ಅಂತ ನನ್ನದೊಂದು ವಿನಂತಿ ಇದೆ. ಮತ್ತು ಯಾವುದೇ ನನ್ನ ಕಡೆಯಿಂದ ಯಾವುದಾದ್ರೂ ಕೆಲಸಗಳು ಬೇಕಿದ್ದರೆ ನಾನು ಇದರಲ್ಲಿ ತೊಡಗಿಕೊಳ್ತೇನೆ, ಯಾವುದೇ ಇದೆ. ಧನ್ಯವಾದಗಳು ಡಾಕ್ಟರ್ ಅವರು. ಒಳ್ಳೆಯ ವಿಶ್ವಗೀತಾ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ವತಿಯಿಂದ ನಡೀಲಿಕ್ಕಿರುವಂತಹ
ನವೆಂಬರ್ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೆ 1 ತಿಂಗಳ ಪರ್ಯಂತ ನಡೆಯುವಂತಹ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನವೆಂಬರ್ 28, 29 ಹಾಗೂ 30 ಈ 3 ಅಪರೂಪದ ಒಂದು ಕ್ಷಣಗಳು ನಮ್ಮೆಲ್ಲರ ಪಾಲಿಗೆ ಅಂತ ಹೇಳ್ಬೋದು. ನಾವಿನ್ನೂ ಸೆಪ್ಟೆಂಬರ್ ತಿಂಗಳ 1 ತಿಂಗಳ ಕಾಲ ಪರ್ಯಂತ ಇಲ್ಲಿ ನಡೆದಂತಹ ನವರಾತ್ರಿಯ ಒಂದು ಗುಂಗಿನಿಂದ ಇನ್ನೂ ಹೊರಗೆ ಬರಲಿಲ್ಲ. ಇಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ನಿಜವಾಗಲೂ ನಮಗೆ ಪರ್ಯಾಯ ಪುತ್ತಿಗೆ ಮಠದ ಸ್ವಾಮೀಜಿಯವರು ಒಂದು ಅವಕಾಶ ಕಲ್ಪಿಸಿಕೊಟ್ಟದ್ದು 10ನೇ ವರ್ಷದ ನಮ್ಮ ದಶಮಾನೋತ್ಸವ ಸಾರ್ವಜನಿಕ ಶ್ರೀ ಶಾರದೋತ್ಸವದ ದಶಮಾನ ಉತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡಿಬೇಕಾದರೆ ಬಹುಶಃ ಈ ಒಂದು ಸ್ಥಳದ ಮಹಿಮೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಗೆಲ್ಲರಿಗೂ ಕೂಡ ಅತ್ಯಂತ ಖುಷಿಯಾಗಿದೆ. ಆ ಒಂದು ಸಂಭ್ರಮದಿಂದ ನಾವೆಲ್ಲರೂ ಇನ್ನೂ ಹೊರಗೆ ಬಂದಿಲ್ಲ. ಅಷ್ಟರಲ್ಲೇ ಇನ್ನೊಂದು ಅಪರೂಪದ ದೊಡ್ಡ ಕಾರ್ಯಕ್ರಮ ನಾವೆಲ್ಲರೂ ಕಣ್ತುಂಬಿಸಿಕೊಳ್ಳುವ ಸಮಯ ಬಂದಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಬಗೆಗೆ ಏನೇನೆಲ್ಲ ಆಗಬೇಕು ಅಂಥೇಳಿ ಇವಾಗಲೇ ತಾವೆಲ್ಲರೂ ಹಿರಿಯರು ಹೇಳಿದ್ದೀರಿ. ನಾವು ಮಹಿಳೆಯರಿಂದ ಏನು ಈ ಕಾರ್ಯಕ್ರಮದಲ್ಲಿ ನಮ್ಮ ಜವಾಬ್ದಾರಿ ಏನು ಅಂಥೇಳಿ ತಾವುಗಳು ಹೇಳಿದರೆ ಅದನ್ನು ಖಂಡಿತವಾಗಿಯೂ ನಮ್ಮ ಒಂದು ದೊಡ್ಡ ತಂಡ ಇದೆ. ನಮ್ಮಿಂದ ಏನು ನಮ್ಮನ್ನು ಯಾವ ವಿಭಾಗಕ್ಕೆ ಹಾಕಿದರೂ ಕೂಡ ನಾವು ಅದನ್ನು ಶ್ರೀಕೃಷ್ಣನ ಪ್ರಸಾದ ಅಂತೇಳಿ ಸ್ವೀಕರಿಸಿ ಅದನ್ನು ಆ ಕಾರ್ಯಕ್ರಮವನ್ನು ಈ 3 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡ್ತೇವೆ ಅಂಥೇಳಿ ನಾನು ಮಹಿಳೆಯರ ಪರವಾಗಿ ನಾನು ಹೇಳಿಕೆ ಬಯಸ್ತೇನೆ. ವಿಶೇಷವಾಗಿ ನಾವು ಶಾರದೋತ್ಸವ ಸಂದರ್ಭದಲ್ಲಿ ಮಾಡಿದ್ದೇನೆಂದರೆ ಪ್ರಚಾರ. ನಮಗೆ ನಿಜವಾಗ್ಲೂ ಮಾಧ್ಯಮದ ಒಂದು ಪ್ರಚಾರದ ಇದು ಇರಲಿಲ್ಲ. ಯಾವುದೇ ಮಾಧ್ಯಮಗಳು ನಾವು ಮಾಧ್ಯಮದಲ್ಲಿ ಪ್ರಚಾರವೇ ಮಾಡಲಿಲ್ಲ. ಯಾಕಂದರೆ ಭಾಳಷ್ಟು ಜನ ಆ್ಯಡ್ ಕೇಳಿದರು. ಆದರೆ ನಾವು ಸಾರ್ವಜನಿಕರಿಂದ ತೆಗೆದುಕೊಳ್ಳುವಂಥ ಒಂದು ಹಣದಿಂದ ನಾವು ಅದನ್ನು ನಮ್ಮ ಆ್ಯಡಿಗೆ ಬಳಸಿದರೆ ಅದು ಸೂಕ್ತ ಅಲ್ಲ. ಅದನ್ನು ನಾವೇನು ನಮ್ಮ ಕಾರ್ಯಕ್ರಮ ಉಂಟು ಅದನ್ನು ಯಶಸ್ವಿ ಮಾಡಲಿಕ್ಕೆ ಮಾತ್ರ ಬಳಸಬೇಕು ಅನ್ನುವ ನಿಟ್ಟಿನಲ್ಲಿ ಯಾವುದೇ ಆ್ಯಡ್ ಕೊಟ್ಟಿರಲಿಲ್ಲ. ಒಂದು ದಿವಸ ಉದಯವಾಣಿಯಲ್ಲೇನೋ ಬಂದಿದೆ ಹೊರತು ಭಾಳಷ್ಟು ಜನ ಮಾಧ್ಯಮದವರು ಕೇಳಿದ್ದಾರೆ. ಬಟ್ ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ತಾಯಂದಿರು ಮಾಡಿದಂಥ ಒಂದು ವೈಬ್ಸ್ ಕ್ರಿಯೇಷನ್ ಅದು ಭಾಳಷ್ಟು ಪರಿಣಾಮಕಾರಿಯಾಯಿತು. ಯಾಕಂದರೆ ಜನರು ಈ ಒಂದು ವಿಚಾರಗಳನ್ನು ತಿಳಿದೇ ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅಷ್ಟೊಂದು ಜನರು ಬರ್ತಾರೆ, ವೀಕ್ಷಿಸ್ತಾರೆ. ನಮ್ಮ ಒಂದು ಕೊನೆಯ ದಿವಸದ ಒಂದು ಮೆರವಣಿಗೆ ನೋಡಿದರೆ ಅದು ಯಾವ ರೀತಿ ಅದ್ಭುತವಾಗಿತ್ತು ಹೇಳಿದರೆ, ಆ 1-1.5 ಗಂಟೆಯ ಮಧ್ಯರಾತ್ರಿಯ ಸಮಯದಲ್ಲಿ ಕೂಡ ರಸ್ತೆಯ ಇಕ್ಕೆಲಗಳಲ್ಲಿ ನಮ್ಮ ಒಂದು ಪರ್ಯಾಯಕ್ಕೆ ಜನ ಹೇಗೆ ಸೇರ್ತಾರೆ ಅಷ್ಟು ಜನ ಸೇರಿದ್ರು. ಬಹುಶಃ ಸ್ವಲ್ಪ ಬೇಗ ನಾವು ಹೊರಟಿದ್ರೆ ಒಂದು 8 ಗಂಟೆಗೆ ಎಲ್ಲಿಯಾದರೂ ನಾವು ರೀಚ್ ಆಗ್ತಿದ್ರೆ ಮಲ್ಪೆ, ಅಲ್ಲಿ ಜನಸಾಗರವನ್ನೇ ನೋಡ್ಬೋದಿತ್ತೇನೋ ಅಂತ ಅನ್ನಿಸ್ತು. ಆ ಒಂದು ವೈಬ್ಸ್ ಕ್ರಿಯೇಷನ್ ಬಹುಶಃ ನರೇಂದ್ರ ಮೋದಿಯವರು ಹಾಗೂ ಯೋಗಿಜಿಯವರು ಬರುವ ಕಾರ್ಯಕ್ರಮಕ್ಕೆ ಯಾವುದೇ ಪ್ರಚಾರದ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಅವರೇ ಒಂದು ಸೆನ್ಸೇಷನ್, ಅವರ ಹೆಸರೇ ಒಂದು ಸೆನ್ಸೇಷನ್. ಅವ್ರ ಹೆಸರು ಕೇಳಿದರೆ ಜನಸಾಗರವೇ ಬರ್ತಾರೆ. ಆದರೂ ನಾವು ನಮ್ಮ ಒಂದು ಕಾರ್ಯಕ್ರಮವನ್ನು ಶಿಸ್ತಲ್ಲಿ ಅಚ್ಚುಕಟ್ಟಲ್ಲಿ ಮಾಡಬೇಕಾಗೋದ್ರಿಂದ ನಮ್ಮೆಲ್ಲರ ಜವಾಬ್ದಾರಿ ಬಹಳ ಖಂಡಿತ ಇದೆ. ನಾವೆಲ್ಲರೂ ನಮಗೆ ಗೊತ್ತಿಲ್ಲ ನೀವು ಯಾವ ರೀತಿ ನಮ್ಮನ್ನು ಯಾವ ವಿಭಾಗಕ್ಕೆ ಹಾಕಿದರೂ ಖಂಡಿತವಾಗಿಯೂ ಮಹಿಳೆಯರ ಪರವಾಗಿ ನಾವು ಹೇಳ್ತೇವೆ. ನಮ್ಮಿಂದ ಆಗುವಷ್ಟು ನಾವು ಖಂಡಿತವಾಗಿಯೂ ನಮ್ಮ 100% ನಮ್ಮ ಸಹಕಾರವನ್ನು ನೀಡ್ತೇವೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಎಲ್ಲ ಕೆಲಸ ಮಾಡೋ ಸಮಯ, ಈಗ ಕೆಲಸಕ್ಕೆ ತುಂಬ ಕಡಿಮೆ ಸಮಯ ಇದೆ. ಇವತ್ತು 1ನೇ ತಾರೀಕು ಸಮಿತಿ ರಚನೆ ಆದಮೇಲೆ ಕೆಲಸಕ್ಕೆ ಉಳಿದಿರೋದು 2ನೇ ತಾರೀಕಿಂದ 28ನೇ ತಾರೀಕಿಗೆ ಎಲ್ಲರ ಮೈಂಡಲ್ಲಿ 30 ಅಂತ ಪ್ರಚಾರ ಮಾಡಿದ್ವಿ. ಈಗ ನಾವು 2 ದಿವಸ ಹಿಂದೆ ಬರಬೇಕು. 28ನೇ ತಾರೀಕು ಲಕ್ಷಕಂಠ ಗೀತ ಮೋದಿಯವರು ಬರ್ತಾ ಇರೋದು 28ನೇ ತಾರೀಕು. ಅದರಿಂದ 28ನೇ ತಾರೀಕಿಗೆ 2 ದಿವಸ ಮುಂಚೆ ಸೆಕ್ಯೂರಿಟಿಗೋಸ್ಕರ ಎಲ್ಲ ಬ್ಲಾಕ್ ಮಾಡ್ತಾರೆ. ಸೊ ಅಲ್ಲಿ 2 ದಿವಸ ಹೋದರೆ ನಮಗೆ ಉಳಿದಿರೋದು ಎಷ್ಟು ದಿನ ನೋಡ್ಕೊಳ್ಳಿ, 25 ದಿವಸ ಮಾತ್ರ ನಮ್ಮ ಕೈಲಿರೋದು ನೆಟ್. 25 ದಿವಸದಲ್ಲಿ ನಾವೀಗ ಮೀಟಿಂಗ್ಗಳು ಯಾವಾಗ ಮಾಡೋದು, ಒಂದು ಯೋಚನೆ ಮಾಡೋದು, ಮುಂದಿನ ವಾರ ಬರೋದು, ಆ ಥರ ಕೆಲಸಗಳಾಗೋದೇ ಇಲ್ಲ.
ದಯವಿಟ್ಟು ಯಾರು ಕೂಡ ನೆಕ್ಸ್ಟ್ ಮೀಟಿಂಗ್ ಯಾವಾಗ ಬಂದಾಗ ಹೇಳೋಣ ಆ ಥರದ್ದು ಇಟ್ಕೊಳ್ಳೇಬೇಡಿ. ದಯವಿಟ್ಟು ಇವತ್ತಿಂದನೇ ಕೆಲಸ ಶುರುವಾಗ್ತಾ ಇದೆ, ಶುರುವಾಗಬಿಡಬೇಕು. ಅದರಿಂದ ಎಲ್ಲರೂ ನೀವು ಅವ್ರು ಹೇಳ್ದಂಗೆ ಆಲ್ ಆಫ್ ಯು ಆರ್ ಎಂಪವರ್ಡ್. ಸೊ ನೀವು ಆಲ್ರೆಡಿ ನಿಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ನಾವೇನು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ತಿಳ್ಕೊಂಡು ಅದನ್ನು ನೀವು ಕೆಲಸ ಮುಂದುವರಿಸ್ತಾ ಹೋಗಿ. ಅದನ್ನು ಕಾರ್ಯಾಲಯಕ್ಕೆ ಬಂದು ಹೇಳಿದ್ರೆ ಮುಂದೆ ಹೋಗ್ತದೆ. ಯಾಕಂದರೆ ಇನ್ನೊಂದ್ಸಲಿ ಮೀಟಿಂಗ್ ಮಾಡಿ ಮುಂದಿನ ವಾರ ಮೀಟಿಂಗ್ ಸೇರಿದಾಗ ಹೇಳೋಣ ಅಂದ್ಕೊಳ್ಳೋದು ಆ ಥರ ಸಮಯನೇ ಇಲ್ಲ. ಆ ಥರ ಹೇಳಿದ್ರೆ ಅದು ಮುಂದೆ ಆ ಥರ ನೀವು ಕೊಡೋ ಐಡಿಯಾ ಕೂಡ ಏನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಉಳಿದಿರೋದು ಕೇವಲ 25 ದಿವಸ ಮಾತ್ರ, ಅದರೊಳಗಡೆ ಅಷ್ಟು ಇಂಪ್ಲಿಮೆಂಟೇಷನ್ ಆಗಬೇಕು. ಅದರಿಂದ ಅದು ವೇಗ ತುಂಬ ಹೆಚ್ಚಿಸಬೇಕಾಗತ್ತೆ. ಆದ್ದರಿಂದ ಆ ನಿಟ್ಟಿನಲ್ಲಿ ದಯವಿಟ್ಟು ತಕ್ಷಣ ಫೋನ್ ತೊಗೊಳ್ಳಿ, ಫೋನ್ ಮಾಡಿ, ಬೆಳಗ್ಗೆ ಮಾತಾಡೋದು ಸರಿ ಇಲ್ಲ ಮತ್ತು ಸಂಜೆ ರಾತ್ರಿ. ಅದರಿಂದ ಯಾವುದೇ ಮೀಟಿಂಗ್ಗೋಸ್ಕರ ಯಾರೂ ಕಾಯೋ ಅವಶ್ಯಕತೆ ಇಲ್ಲ. ನೀವು ಮತ್ತು ಪ್ರತಿಯೊಂದು ಸಮಿತಿಯವರು ಕೂಡ ಡಿಟೇಲ್ಡ್ ಪ್ಲ್ಯಾನಿಂಗ್ ಮಾಡಬೇಕು. ನಾವು ಹೈ ಲೆವೆಲ್ ಲಿಸ್ಟ್ ಮಾತ್ರ ಕೊಟ್ಟಿರೋದು, ಆ ಪ್ಲ್ಯಾನಿಂಗ್ಗಳು ಇಂಟರ್ನಲ್ಲಿ ನಡಿಬೇಕಾಗ್ತದೆ. ಅದಕ್ಕೋಸ್ಕರ ಯಾವುದೇ ಅವ್ರು ಹೇಳಿದಾಗೆ ನಮ್ಮನ್ನು ಯಾರೂ ಕರೆದಿಲ್ಲ, ಯಾವತ್ತು ನೆಕ್ಸ್ಟ್ ಮೀಟಿಂಗ್ ಗೊತ್ತಿಲ್ಲ, ಆ ಥರ ನೀವು ಮಾಡಿದ್ರೆ ನಮಗೆ ಆ್ಯಕ್ಚುಲಿ ಟೈಮೇ ಇಲ್ಲ. ಆದ್ದರಿಂದ ನಾವು ಇಂಟರ್ನಲ್ ಮೀಟಿಂಗ್ಗಳು ನಾವೇ ಮಾಡಿಕೊಂಡು ಅದಕ್ಕೆ ಏನು ಮಾಡಬೇಕು ಅನ್ನೋದು ಮಾತ್ರ ಕಾರ್ಯಗಳಲ್ಲಿ ಮುಂದೆ ಹೋಗಬೇಕು ಅಂತ ಸೂಚನೆ ಕೊಡ್ತಾ ಇದ್ದೀನಿ. ಈಗ ಒಂದು ಕ್ವಿಕ್ ವ್ಯೂಗೋಸ್ಕರ ಯಾರ್ಯಾರೆಲ್ಲ ಸಂತರು ಬರ್ತಾ ಇದ್ದಾರೆ ಅಂತ ವಿಕ್ರಮ್ ಅವರು ಒಂದು ಲಿಸ್ಟ್ ಹೇಳ್ತಾರೆ. ಸುಮ್ಮನೆ ನಮಗೊಂದು ಐಡಿಯಾಗೋಸ್ಕರ 8ನೇ ತಾರೀಕಿಂದ ಡಿಸೆಂಬರ್ 7ರವರೆಗೆ ಅನೇಕ ಜನ ಸಂತರು ಬರ್ತಾ ಇದ್ದಾರೆ. ಎಲ್ಲ ಕಮ್ಯುನಿಟಿ ಸಂತರು ಕೂಡ ಬರ್ತಾ ಇದ್ದಾರೆ. ಅದೊಂದು ಕ್ವಿಕ್ಕಾಗಿ ಲಿಸ್ಟ್ ಓದ್ತಾರೆ ನಿಮಗೂ. ಇದಕ್ಕೆ ಅದನ್ನು ಮತ್ತೆ ಅದನ್ನು ರೆಡಿಯಾದ ತಕ್ಷಣ ಸಂಜೆಗೆ ವಾಟ್ಸಪ್ಪಲ್ಲಿ ಕೂಡ ಕಳಿಸ್ಕೊಡ್ಲಾಗುತ್ತೆ. ಕೃಷ್ಣ ಏನು 26 ವಿಭಾಗಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ, ಅದನ್ನು ಕಮ್ಯುನಿಕೇಟ್ ಮಾಡ್ತೇವೆ. ನಂತರ ಈಗ ಬೃಹತ್ ಗೀತೋತ್ಸವ ಅಂತೇಳಿ, ಅಂದರೆ ನವಂಬರ್ 8ರಿಂದ ಡಿಸೆಂಬರ್ 7ರ ತನಕ ಮಾಸ ಪರ್ಯಂತ, ತಿಂಗಳ ಪರ್ಯಂತ ನಡೆಯುವಂಥ ಕಾರ್ಯಕ್ರಮ ಆದ ಕಾರಣ ಯಾವ ದಿವಸ ಏನಿದೆ ಅಂತೇಳಿ ಒಂದು ಕ್ವಿಕ್ ರನ್ ಥ್ರೂ ಮಾಡ್ತೇನೆ. ನವಂಬರ್ 8ನೇ ತಾರೀಕು ಉದ್ಘಾಟನಾ ಕಾರ್ಯಕ್ರಮ ಇರುವಂಥದ್ದು. ಬೆಳಿಗ್ಗೆ ಗೀತಾ ಹೋಮ, ಸಹಸ್ರಕಂಠ ಮಧ್ವ ವಿಜಯ ಪಾರಾಯಣ, ಸಹಸ್ರಕಂಠ ಲಕ್ಷ್ಮೀ ಶೋಭಾನೆ, ಗೀತೋತ್ಸವದ ಉದ್ಘಾಟನಾ ಮೆರವಣಿಗೆ, ಬೃಹತ್ ಗೀತೋತ್ಸವದ ಪ್ರಾರಂಭೋತ್ಸವ ಮತ್ತು ಕನಕದಾಸ ಜಯಂತಿ, ಪರಮಪೂಜ್ಯ ಶ್ರೀಪಾದದ್ವಯರು ಮತ್ತು ಪೇಜಾವರ ಮಠಾಧೀಶರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. 9ನೇ ತಾರೀಕಿಗೆ ವಿಷ್ಣು ಸಹಸ್ರನಾಮ ಹೋಮ, ಸಹಸ್ರಕಂಠ ವಾಯುಸ್ಥಿತಿ ಪಾರಾಯಣ ಮತ್ತು ಅಂತಾರಾಷ್ಟ್ರೀಯ ಗೀತಾ ಸಮ್ಮೇಳನ, ಇಂಟರ್ನ್ಯಾಷನಲ್ ಗೀತಾ ಸಿಂಪೋಸಿಯಂ. ಇದರಲ್ಲಿ ಅಮೇರಿಕದಿಂದ ಹಾರ್ವರ್ಡ್ ಯೂನಿವರ್ಸಿಟಿ ಮತ್ತು ಸೀಟನ್ ಹಾಲ್ ಯೂನಿವರ್ಸಿಟಿ ಮತ್ತು ಅಮೇರಿಕದ ವಿದ್ವಾಂಸರು ಕೇಶವರಾವ್ ತಾಡಿಪತ್ರಿ ಇವರು ಭಾಗವಹಿಸ್ತಾ ಇದ್ದಾರೆ. ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಕಳುಹಿಸಿಕೊಡಬೇಕು. ವಿದ್ಯಾರ್ಥಿಗಳು, ಲೆಕ್ಚರ್ಸು ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಬರಬೇಕು. ನವಂಬರ್ 9ನೇ ತಾರೀಕು ಆದಿತ್ಯವಾರ ಆಗ್ತದೆ. ದಯವಿಟ್ಟು ಇದನ್ನು ಮಾಹಿತಿಯನ್ನು ಪಸರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಅವತ್ತು ಭಂಡಾರಕೇರಿ ಮಠಾಧೀಶರು ಮತ್ತು ಪೇಜಾವರ ಮಠಾಧೀಶರು ಮತ್ತು ಪುತ್ತಿಗೆ ಶ್ರೀಪಾದದ್ವಯರು ಉಪಸ್ಥಿತಿ ಇರ್ತದೆ. 10ನೇ ನವಂಬರಿಗೆ ಸಂತ ಸಂದೇಶ ಇರುವಂಥದ್ದು ವಿದ್ಯಾವಲ್ಲಭ ಮಾಧವತೀರ್ಥ ಶ್ರೀಪಾದರು, ತಂಬಿಹಳ್ಳಿ ಸಂಸ್ಥಾನ. 11ಕ್ಕೆ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ GR ಸ್ವಾಮೀಜಿ, ಮೇಲುಕೋಟೆ. 11ನೇ ನವಂಬರ್ನಿಂದ ಮೊದಲುಗೊಂಡು 18ನೇ ನವಂಬರ್ ತನಕ 18 ದಿವಸಗಳ 28 ನವಂಬರ್ ತನಕ 18 ದಿವಸಗಳ ಗೀತಾ ಪ್ರವಚನ ಶತಾವಧಾನಿ ಡಾಕ್ಟರ್ ಉಡುಪಿ ರಾಮನಾಥಾಚಾರ್ಯರಿಂದ ನಡೆಯಲಿಕ್ಕೆ ಇದೆ. ಎಂದಿನಂತೆ ಕಿದಿಯೂರು ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಇದನ್ನು ಪ್ರಾಯೋಜಿಸುತ್ತಿರುವಂಥದ್ದು. 12ನೇ ನವಂಬರ್ ವಿಷ್ಣು ಸಹಸ್ರನಾಮ ಪಾರಾಯಣ ಅರಳು ಮಲ್ಲಿಗೆ ಪಾರ್ಥಸಾರಥಿ ಅವರ ನೇತೃತ್ವದಲ್ಲಿ. ಮತ್ತು ಸಂತ ಸಂದೇಶ ಶ್ರೀ ವಿಠ್ಠಲದಾಸ ಶ್ರೀಪಾದರು, ಸಾಂದೀಪನಿ ಸಾಧನಾಶ್ರಮ ಕೇಮಾರು. 13 ನವಂಬರ್ ಶ್ರೀ ರಾಜಶೇಖರಾನಂದ ಶ್ರೀಪಾದರು, ವಜ್ರದೇಹಿ ಮಠ ಗುರುಪುರ. 14 ನವಂಬರ್ ಶ್ರೀ ಗುರುದೇವಾನಂದ ಶ್ರೀಪಾದರು, ಗುರುದೇವ ದತ್ತ ಸಂಸ್ಥಾನ ಒಡಿಯೂರು. 15 ನವಂಬರ್ ಶ್ರೀ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು, ಸುಜ್ಞಾನ ಪ್ರಭುಪೀಠ, ಅರೆಮಾದನಹಳ್ಳಿ. 16 ನವಂಬರ್ ನಲ್ಕೆ ಪಾಣ್ಯರ ಸಮಾಜದಿಂದ ಗುರುವಂದನಾ ಕಾರ್ಯಕ್ರಮ ಇದೆ. 17ನೇ ನವಂಬರ್ ಸಂತ ಸಂದೇಶ ಸಂತೋಷ್ ಗುರೂಜಿ, ಸಂಸ್ಥಾಪಕರು, ಆಯುರ್ ಆಶ್ರಮ. 18 ನವಂಬರ್ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು, ಅವಧೂತ ದತ್ತಪೀಠ, ಮೈಸೂರು. 19 ನವಂಬರ್ ಮಹಾಮಂಡಲೇಶ್ವರ ಶ್ರೀ ಜಯೇಂದ್ರಪುರಿ ಸ್ವಾಮಿಗಳು, ಶ್ರೀ ಕೈಲಾಸಾಶ್ರಮ ಮಹಾಸಂಸ್ಥಾನ. 20 ನವಂಬರ್ ಶ್ರೀ ಮೋಹನ್ದಾಸ ಸ್ವಾಮಿಗಳು, ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ, ಶ್ರೀಧಾಮ ಮಾಣಿಲ. 21 ನವಂಬರ್ ಶ್ರೀನಿವಾಸ ಕಲ್ಯಾಣ, ತಿರುಪತಿ ತಿರುಮಲ ದೇವಸ್ಥಾನಗಳ ಸಹಯೋಗದೊಂದಿಗೆ ಇಲ್ಲಿ ನಡೆಯಲಿಕ್ಕಿದೆ. 22ನೇ ನವಂಬರ್ ಸಂತ ಸಂದೇಶ ಶ್ರೀ ವಾಸುದೇವ ಸದಾಶಿವ ಆಶ್ರಮ ಸ್ವಾಮಿಗಳು, ಶ್ರೀಮಠ ಬಾಳೆಕುದ್ರು. 23 ನವಂಬರ್ ಶ್ರೀ ಕಾಳಹಸ್ತೇಂದ್ರ
ಸರಸ್ವತಿ ಮಹಾಸ್ವಾಮಿಗಳು, ಶ್ರೀ ಆನೆಗುಂದಿ ಮಹಾಸಂಸ್ಥಾನ ವಿಶ್ವಕರ್ಮ ಏಕದಂಡಗಿ ಮಠ ಶಹಾಪುರ. 24 ನವೆಂಬರ್ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಶ್ರೀ ಶಿವ ಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀ ಸಿದ್ಧಗಂಗಾ ಮಠ ತುಮಕೂರು. 25 ನವಂಬರ್ 25, 26 ಮತ್ತು 27 ನವಂಬರ್ಗಳ ಸಂತ ಸಂದೇಶ ಇನ್ನು ಫೈನಲೈಸ್ ಆಗ್ತಾ ಇದೆ ಸಂತರದ್ದು. 28 ನವಂಬರಿಗೆ ನಮಗೆ ಗೊತ್ತಿರುವ ಹಾಗೆ ಬಹಳ ದೊಡ್ಡ ಕಾರ್ಯಕ್ರಮ ಲಕ್ಷಕಂಠ ಗೀತಾ ಪಾರಾಯಣ, ಘನ ಉಪಸ್ಥಿತಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು. ಮತ್ತು 29 ನವಂಬರ್ ಗೀತಾ ಮಹಾಯಾಗ, ಭಗವದ್ಗೀತೆಯ ಮಹಾಯಾಗ ಇದೆ. ಮತ್ತು 30 ನವಂಬರಕ್ಕೆ ಸಂತ ಸಂಗಮ ಮತ್ತು ಭಜನೋತ್ಸವ ಕಾರ್ಯಕ್ರಮ, ಘನ ಉಪಸ್ಥಿತಿ ಶ್ರೀ ಯೋಗಿ ಆದಿತ್ಯನಾಥರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಪ್ರದೇಶ. ಮತ್ತು 1 ಡಿಸೆಂಬರ್ನಂತೂ ಗೀತಾ ಜಯಂತಿ, ಗೀತೋಪದೇಶದ ನಡೆದಂತಹ ದಿನ. ಅವತ್ತು ಸಾಮೂಹಿಕ ಪಾರಾಯಣ, ಮಕ್ಕಳಿಗೆ ಬಹುಮಾನ ವಿತರಣೆ ಮತ್ತು ದೋಷ ನಿವಾರಕ ಗೀತಾ ದೀಪೋತ್ಸವ ರಥಬೀದಿಯಲ್ಲಿ ನಡೆಯಲಿಕ್ಕಿದೆ ಶ್ರೀ ಬನ್ನಂಜೆ ರಾಘವೇಂದ್ರ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ. 2 ಡಿಸೆಂಬರಿಗೆ ಸಂತ ಸಂದೇಶ ಶ್ರೀ ರವಿಶಂಕರ್ ಗುರೂಜಿ ಆರ್ಟ್ ಆಫ್ ಲಿವಿಂಗ್. 3 ಡಿಸೆಂಬರ್ ಸಂತ ಸಂದೇಶ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು, ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹಪೀಠ, ಶ್ರೀ ಮಠ ಹರಿಪುರ. 4ನೇ ತಾರೀಕಿಗೆ ಮತ್ತು 6ನೇ ತಾರೀಕಿಗೆ ಸಂತ ಸಂದೇಶ ಫೈನಲ್ ಆಗಬೇಕಷ್ಟೆ. 5ನೇ ತಾರೀಕಿಗೆ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳು, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಊರು. 7ನೇ ಡಿಸೆಂಬರಿಗೆ ಪುತ್ತಿಗೆ ವಿದ್ಯಾಪೀಠದ ವಿದ್ಯಾರ್ಥಿಗಳಿಗಾಗಿ ಘಟಿಕೋತ್ಸವ, ಶ್ರೀ ಪರ್ಯಾಯ ಶ್ರೀಪಾದರಿಂದ ಗೀತಾ ಭಾಷ್ಯ ಪಾಠದ ಮಂಗಳೋತ್ಸವ ಮತ್ತು ಬೃಹತ್ ಗೀತೋತ್ಸವದ ಸಮಾರೋಪ ಸಮಾರಂಭ. ಇದಿಷ್ಟು ಗೀತೋತ್ಸವದ ಕಾರ್ಯಕ್ರಮ. ಜನವರಿ 2026ಕ್ಕೆ ಪರ್ಯಾಯ ಮಂಗಳೋತ್ಸವ ಪ್ರಾರಂಭ ಆಗ್ತದೆ. 9 ಜನವರಿಗೆ ಋಗ್ಭಾಷ್ಯ ಹಾಗೂ ಸುಧಾ ಮಂಗಳೋತ್ಸವ. 9ರಿಂದ 15ರ ತನಕ ಸಪ್ತೋತ್ಸವ. 10ಕ್ಕೆ ಶ್ರೀ ಪುತ್ತಿಗೆ ಸುಗುಣ ಶಾಲೆಯ ವಾರ್ಷಿಕೋತ್ಸವ. 11ಕ್ಕೆ ಸುಗುಣಮಾಲಾ ಹಾಗೂ ಸುಗುಣ ಡೈಜೆಸ್ಟ್ ಇದರ 40ನೇ ವಾರ್ಷಿಕೋತ್ಸವ. ಮತ್ತು 17 ಜನವರಿಗೆ ಪರ್ಯಾಯ ಸಮಾರೋಪ ಸಮಾರಂಭ. ಇದಿಷ್ಟು ನಂತರ ನಡೆಯಲಿಕ್ಕಿರುವಂತಹ ಪ್ರಮುಖ ಕಾರ್ಯಕ್ರಮಗಳು. ಇದಲ್ಲದೆ ಇನ್ನಷ್ಟು ಕಾರ್ಯಕ್ರಮಗಳು ಆ್ಯಡ್ ಆಗಲಿಕ್ಕಿದೆ. ಇದಕ್ಕೆಲ್ಲರಿಗೂ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಸಹಕಾರ, ಸಂಪೂರ್ಣ ಸಹಕಾರ ಅಗತ್ಯ. ಶ್ರೀಮಠದ ಪರವಾಗಿ ನಿಮ್ಮೆಲ್ಲ ಸಹಕಾರಗಳನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವ ಮುಂಚೆ ರಮೇಶ್ ಭಟ್ರು ಧನ್ಯವಾದ ಅಂತ ಹೇಳೋದು ಸಾಂಕೇತಿಕವಾಗಿ ಮಾತ್ರ ಆಗ್ತದೆ ಮತ್ತು ಅದು ಅತಿಶಯೋಕ್ತಿ ಆಗ್ಬೋದು. ಧನ್ಯವಾದಗಳು ಹೇಳಲಿಕ್ಕಿಲ್ಲ. ಇವತ್ತು ಸ್ವಾಗತವನ್ನು ಮಾಡಿದ್ದೇವೆ. ಧನ್ಯವಾದಗಳು ಡಿಸೆಂಬರ್ 8ಕ್ಕೆ ನಿಮಗೆ ಕೊಡಲಿಕ್ಕಿದ್ದೇವೆ. ಯಾಕಂತೇಳಿದರೆ ಧನ್ಯವಾದಗಳು ಇವತ್ತಿದು ಪುಟ ಮುಗೀತು, ಪುಸ್ತಕ ಮುಗೀತು ಅಂತ ಬದಿಗೆ ಹಾಕೋದಲ್ಲ, ಇದು ಸ್ವಾಗತವಾಗಿದೆ. ಇನ್ನು ಜನವರಿ 17ರ ತನಕ ನಿಮಗೆ ಧನ್ಯವಾದ ಪಕ್ಕ ಸಿಗುವುದಿಲ್ಲ. ನಿಮ್ಮ ಕಾರ್ಯಕ್ರಮ ಆದಮೇಲೆ ಶ್ರೀಕೃಷ್ಣ ಮುಖ್ಯಪ್ರಾಣರ ವಿಶೇಷ ಅನುಗ್ರಹದೊಂದಿಗೆ ಸ್ವಾಮಿಯವರೊಂದಿಗೆ ಪ್ರಸಾದ ಮಂತ್ರಾಕ್ಷತೆಯನ್ನು ನೀಡುವ ವ್ಯವಸ್ಥೆಯಲ್ಲಿ ಮುಂದಿನ ತಿಂಗಳಲ್ಲಿ ನಾವು ಮತ್ತೆ ಮೀಟಿಂಗ್ ಹೇಳಿ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲ ಶ್ರಮಿಸಬೇಕೆನ್ನುತ್ತಾ ಅಪೇಕ್ಷಿಸುತ್ತಾ, ಇದರೊಂದಿಗೆ ನಿತ್ಯ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಪೆನ್ ಆ್ಯಂಡ್ ಟಾಪ್ ವ್ಯವಸ್ಥೆಯಲ್ಲಿ ಸಭಾ ಕಾರ್ಯಕ್ರಮ ಎಷ್ಟು ಗಂಟೆ ಮುಗೀತದ, ಆನಂತರ ರಾಜ್ಯದ ಮಹಾರಾಷ್ಟ್ರ, ಬಿಹಾರ, ಹಾಗೆ ಬಂಗಾಳ, ತಮಿಳುನಾಡು, ಆಂಧ್ರ ಇಲ್ಲಿಯ ವಿವಿಧ ಪ್ರದೇಶಗಳಿಂದ ಭರತನಾಟ್ಯ, ಚಿಟ್ಟಾಣಿ ಯಕ್ಷಗಾನ ಸಪ್ತಾಹ, ಕಿಶೋರ ಯಕ್ಷಗಾನ ಸಂಭ್ರಮ, ಹರಿಕತೆಗಳ ವೈವಿಧ್ಯ, 26 ದಿವಸ ಹರಿಕತೆಯ ವ್ಯವಸ್ಥೆ, ದಿನನಿತ್ಯವೂ ರಾಜಾಂಗಣದಲ್ಲಿ ಮಧ್ವ ಮಂಟಪದಲ್ಲಿ ಕಾರ್ಯಕ್ರಮಗಳ ಸಮ್ಮಿಳನಗೊಳ್ಳಲಿಕ್ಕಿದೆ. ಆದ್ದರಿಂದ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ಬೇಕೇ ಬೇಕು. ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ನೀವೊಂದು ಜನವನ್ನು ಸೇರ್ಪಡೆ ಮಾಡಿಕೊಳ್ಬೋದು. ಅಫಿಷಿಯಲ್ ಹಾಗೆ 26 ವಿಭಾಗಗಳನ್ನು ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿಯೂ ನಿಮ್ಮ ಸಹಕಾರ, ಆಗಾಗಲೇ ಹೇಳಿದ್ದಾರೆ ಕೋರ್ ಕಮಿಟಿ, ಇದು ಬಂದವರು ಕೋರ್ ಕಮಿಟಿ, ಈ 110 ಜನರದ್ದು ಒಂದು ವಾಟ್ಸಪ್ ಗ್ರೂಪ್ ಆಗ್ತದೆ, ನಿಮಗೆ ಎಲ್ಲ ಮಾಹಿತಿಗಳು ಬರ್ತದೆ. ಹಾಗೆ ಇನ್ನಷ್ಟು ಜನರ ಸೇರ್ಪಡೆ ಆಗ್ತಾ ಹೋಗಲಿ. ನಿಮ್ಮ ಏನು ಪಾರ್ಥ ಸಾರಥಿಯ ಶ್ರೀಕೃಷ್ಣನ ಚಿಂತನೆಯಲ್ಲಿ ನೀವು ನಾವೆಲ್ಲ ಅರ್ಜುನರಾಗೋಣ, ಶ್ರೀಕೃಷ್ಣ ನಮ್ಮನ್ನು ಮುನ್ನಡೆಸಲಿ, ರಥದ ಮೂಲಕ ನಮ್ಮನ್ನು ಮುನ್ನಡೆಸಲಿ ಅಂತ ಹೇಳ್ತಿ ಎಲ್ಲರ ಜೀವನದಲ್ಲಿಯೂ ನಾವು ಅರ್ಜುನರಾಗಿರೋಣ.
ಶ್ರೀಕೃಷ್ಣ ನಮ್ಮ ಜೀವನ ರಥವನ್ನು ಈ ರೀತಿಯಲ್ಲಿ ಸೇವೆ ಮಾಡುವ ಮೂಲಕ ಮುನ್ನಡೆಸಲಿ ಅಂತ ಹಾರೈಸ್ತಾ ಇವತ್ತಿನ ಒಂದು ಗೀತೋತ್ಸವದ ಗೀತ ಮಾಸೋತ್ಸವದ ಪ್ರಥಮ ಸಭೆ ಅನ್ನು ಮುಗಿಸ್ತಾ ಇದ್ದೇವೆ. ಮತ್ತು ನಾಗರಾಚಾರ್ಯ ಹೇಳಿದ ಹಾಗೆ ತರಬೇತಿ ಶಿಬಿರಕ್ಕೆ ಈಗಾಗಲೇ ಉಷಾ ಹೆಬ್ಬಾರ್ ಧರ್ಮಸ್ಥಳದ ಭಜನಾ ಪರಿಷತ್ತಿನ ವ್ಯವಸ್ಥಾಪಕರು ಅವರು ಈಗ ಎಲ್ಲರ ಫೋನ್ ನಂಬರ್ ತೊಗೊಂಡು ಅಲ್ಲಲ್ಲಿ ಭಜನಾ ಕಮ್ಮಟ ಅಂದರೆ ಗೀತಾ ಕಮ್ಮಟವನ್ನು ಮಾಡಲಿಕ್ಕಿದ್ದಾರೆ. ಎಲ್ಲೆಲ್ಲಿ ತರಬೇತಿ ಕೊಡಬೇಕಂತ ನೀವು ಅವರನ್ನು ಕಾಂಟ್ಯಾಕ್ಟ್ ಆದರೆ ಅವರು ಆ ಪ್ಲೇಸಿಗೆ ಬಂದು ನೀವು 100-200 ಜನ ರೆಡಿ ಆದರೆ ಅವರು ತರಬೇತಿ ಕೂಡ ಕೊಡಲಿಕ್ಕಿದ್ದಾರೆ. ಅವರದ್ದು ನಿತ್ಯ ನಿರಂತರ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ನಾಗರಾಚಾರ್ಯ ಮುಂದಿನ ಕಾರ್ಯಕ್ರಮ